ಜೈ ಹಿಂದ್ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸುರೇಶ್ ಸರ್ ಮಾಡುವ ನಮಸ್ಕಾರಗಳು. ನಮ್ಗೆ ತುಂಬ ಕಾಲು ಮೆಸೇಜಸ್ ಮಾಡಿಬಿಟ್ಟು SSC MTS ಮತ್ತು SSC GD ಬಗ್ಗೆ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ಸನ್ನು ಮಾಡ್ರಿ ಅಂತ ಹೇಳಿ ತುಂಬ ಜನ ಮೆಸೇಜಸ್ಸನ್ನು ಫೋನ್ ಕಾಲನ್ನು ಮಾಡಿ ಕೇಳ್ತಾ ಇದ್ರಿ. ಅದರ ಸಲುವಾಗಿ ನಾವು ತುಂಬ ಜನರ ಒತ್ತಾಯದ ಮೇರೆಗೆ ಏನು ಮಾಡತ್ತೀವಿ, SSC MTS ಮತ್ತು GDಗೆ ಸಂಬಂಧಿಸಿದಂತೆ ಸಬ್ಜೆಕ್ಟ್ ವೈಸ್ ಕ್ಲಾಸಸ್ಸನ್ನು ಇವತ್ತು ಮಾಡ್ತಿದ್ದೀವಿ. ಮೊದಲನೇದಾಗಿ ನಾವು SSC GDಗೆ ಹಾಗೂ MTSಗೆ ಸಂಬಂಧಿಸಿದಂತೆ IC ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಇನ್ ಡಿಟೇಲ್ ಪೂರ್ತಿಯಾಗಿ ಕ್ಲಾಸಸ್ಸನ್ನು ಮಾಡ್ಕೊತ ಹೋಗ್ತೀವಿ. ಇವತ್ತಿನ ಕ್ಲಾಸಲ್ಲಿ ನಾವು ಏನನ್ನ ಡಿಸ್ಕಷನ್ ಮಾಡ್ಕೊತ ಹೋಗ್ತೀವಿ ಅಂದ್ರೆ ಭಾರತೀಯ ಸಂವಿಧಾನ ಬೆಳವಣಿಗೆ ಹಾಗೂ ಭಾರತೀಯ ಸಂವಿಧಾನ ಕರಡು ರಚನೆ ಹಾಗೂ ಸಂವಿಧಾನ ನಿರ್ಮಾಣದ ಕಲಾಪದ ವಿವರಗಳ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಅಂತ. ನಾನು ಎಷ್ಟು ಹೇಳ್ತೀನಲ್ಲ ಅಷ್ಟು ಎಕ್ಸಾಮಿಗೆ SSC MTS ಮತ್ತು GDಗೆ ಸಂಬಂಧಿಸಿದಂತೆ ಇಷ್ಟು ಸಾಕು, ಹೆಚ್ಚಿಂದು ಏನೂ ಅವಶ್ಯಕತೆ ಇಲ್ಲ. ಲಾಸ್ಟ್ ಇಯರ್ ಕ್ವಶನ್ಸ್ ಯಾವ್ಯಾವೆಲ್ಲ ಬಂದಿದಾವಲ್ಲ ಅದನ್ನು ಇದರಲ್ಲಿ ಕವರ್ ಮಾಡಿ ಕೊನೆಗೆ ಕ್ಲಾಸಸ್ ಮುಗಿದ ಮೇಲೆ ಕ್ವಶನ್ ಪೇಪರ್ ಡಿಸ್ಕಷನ್ ಇರುತ್ತೆ. ಪೂರ್ತಿ ಕೊನೆಯದಾಗಿ ಕ್ಲಾಸ್ ಕೇಳ್ಕೊಂತ ಹೋಗೋಣ. ಈಗ ಟೈಮ್ ವೇಸ್ಟ್ ಮಾಡದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಭಾರತೀಯ ಸಂವಿಧಾನ. ಸಂವಿಧಾನ ನಮಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಕ್ವಶನ್ ಕೇಳಿದಾಗ ಹೌದು, ನಮಗೆ ಸಂವಿಧಾನದ ಅವಶ್ಯಕತೆ ಇದೆ. ಯಾಕಿದೆಪ್ಪ ಅಂತಂದ್ರ ಭಾರತ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರಿಗೂ ಒಂದೊಂದು ಕಾನೂನು ಮಾಡುವಂತಹ ಅವಕಾಶ ಇಲ್ಲ. ಅದೇ ರೀತಿಯಾಗಿ ನಮ್ಮ ಭಾರತದ ಸಂವಿಧಾನವನ್ನ ರಚನೆ ಮಾಡಿದ ರಚನಾಕಾರರು ನಮ್ಮ ಭಾರತ ದೇಶಕ್ಕೆ ಒಗ್ಗೂಡುವಂತಹ ಹೋಲಿಕೆ ಆಗುವಂತಹ ಸಂವಿಧಾನವನ್ನ 75 ವರ್ಷಗಳ ಹಿಂದೆ ತಯಾರು ಮಾಡಿದಾರ. ಅದು ಯಾವ ರೀತಿ ತಯಾರು ಮಾಡಿದಾರ, ಅದರ ಹಿನ್ನೆಲೆ ಏನು ಹಾಗೂ ಅದರ ಹಿಸ್ಟ್ರಿ, ಅದು ಬೆಳೆದು ಬಂದಂತ ದಾರಿ ಹೇಗಿದೆ ಎಂಬುದನ್ನ ನಾವು ಈ ಸ್ಲೈಡ್ ಅಲ್ಲಿ ತಿಳ್ಕೊಂತ ಹೋಗೋಣ. ಸಂವಿಧಾನ ಅಂದ್ರ ಏನು ಅಂದ್ರ, ಸಂವಿಧಾನ ಅಂದ್ರ ಇದು ಕಾನೂನು, ಇದು ದಾನ ಅಂದ್ರ ಸಮಾನ. ಸಮಾನವಾದ ಕಾನೂನುಗಳನ್ನ ಮಾಡುವುದಕ್ಕ ಸಂವಿಧಾನ ಅಂತ ಹೇಳಿ ಕರೀತಾರ. ಸಮಾನವಾದ ಕಾನೂನುಗಳನ್ನ ಮಾಡುವುದಕ್ಕೆ ಏನಂತಾರ, ಸಂವಿಧಾನ ಅಂತ ಹೇಳಿ ಕರೀತಾರ. ಈ ಸಂವಿಧಾನ ಬೆಳೆದು ಬಂದ ದಾರಿ ಹೆಂಗೈತಿ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈ ಸಂವಿಧಾನ ಎಂಬ ಪದವನ್ನ ನಾವು ಎಲ್ಲಿಂದ ತಗೊಂಡಿವಿ ಅಂದ್ರ ಲ್ಯಾಟಿನ್ ಪದದಿಂದ ತೆಗೆದುಕೊಂಡಿದ್ದೇವೆ. ಸಂವಿಧಾನ ಎಂಬ ಪದವನ್ನ ನಾವು ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಂಡಿದ್ದೇವೆ. ನೆನ್ಪಿಟ್ಕೋರಿ, ಕ್ವಶನ್ ಕೇಳ್ತಾನ, ಸಂವಿಧಾನವನ್ನ ಯಾವ ಭಾಷೆಯಿಂದ ತೆಗೆದುಕೊಂಡಿವಿ ಅಂದ್ರ ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಂಡಿರ್ತಾರ. ಓಕೆ, ಸಂವಿಧಾನವನ್ನ ಲ್ಯಾಟಿನ್ ಭಾಷೆಯಿಂದ ತೆಗೆದುಕೊಂಡ್ರೆ ಈ ಬ್ರಿಟನ್ ಸಂವಿಧಾನವನ್ನ ಏನಂದ ಕರೀತಾರಂದ್ರ ಸಂವಿಧಾನಗಳ ತಾಯಿ ಎಂದ ಕರೀತಾರ. ಬ್ರಿಟನ್ ಸಂವಿಧಾನವನ್ನ ಏನಂತ ಕರೀತಾರ, ಸಂವಿಧಾನಗಳ ತಾಯಿ ಅಂತೇಳಿ ಬ್ರಿಟನ್ ಸಂವಿಧಾನವನ್ನ ಕರೀತಾರ. ನಮಗ ಸಂವಿಧಾನದ ಅವಶ್ಯಕತೆ ಇದೆ ಅಂತ ಹೇಳಿದೆ. ಇದನ್ನ ಮೊದ್ಲಿಗೆ ಯಾರು ಪ್ರಸ್ತಾಪ ಮಾಡ್ತಾರಂದ್ರ 1895ರಲ್ಲಿ. ಯಾವಾಗ 1895ರಲ್ಲಿ ಬಾಲ್ ಗಂಗಾಧರ್ ಅವರು ಸ್ವರಾಜ್ ಬಿಲ್ ಕರಡು ಸಮಿತಿಯನ್ನ ಸಿದ್ಧಗೊಳಿಸ್ತಾರ. ಇವರು ಸಂವಿಧಾನವನ್ನ ಸಿದ್ಧಪಡಿಸಂಗಿಲ್ಲ, ಸ್ವರಾಜ್ಯ ಬಿಲ್ ಕರಡನ್ನ ಸಿದ್ಧಗೊಳಿಸ್ತಾರ. ಯಾವಾಗ 1895ರಲ್ಲಿ ಬಾಲ ಗಂಗಾಧರ್ ತಿಲಕ್ ಅವರು ಸ್ವರಾಜ್ಯ ಕರಡು ಬಿಲ್ ಅನ್ನ ಸಿದ್ಧಪಡಿಸ್ತಾರ. ಇದು ಸಂವಿಧಾನದ ಅವಶ್ಯಕತೆ ಇದೆ ಅಂತ ಹೇಳಿ ತೋರಿಸ್ಕೊಡ್ತಾರೆ. ನೆಕ್ಸ್ಟ್ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಹಾಗೂ 1934ರಲ್ಲಿ ಜವಾಹರ್ಲಾಲ್ ನೆಹರು ಅವರು ನಮ್ಮ ಭಾರತಕ್ಕೆ ಸಂವಿಧಾನ ಸಭೆ ಅಗತ್ಯವಿದೆ ಅಂತ ಹೇಳ್ಕೊಡ್ತಾರ. ನಮಗ 1922ರಲ್ಲಿ ಮಹಾತ್ಮ ಗಾಂಧೀಜಿಯವರು ಹಾಗೂ 1934ರಲ್ಲಿ ನೆಹರು ಅವರು ನಮ್ಮ ಭಾರತಕ್ಕೆ ಸಂವಿಧಾನ ಸಭೆಯ ಅಗತ್ಯವಿದೆ ಅಂತ ಹೇಳಿದವರು ಯಾರಂದ್ರ ಮಹಾತ್ಮ ಗಾಂಧೀಜಿ ಹಾಗೂ ಜವಾಹರ್ಲಾಲ್ ನೆಹರು ಅವರು. ನೆಕ್ಸ್ಟ್, ಭಾರತೀಯ ಸಂವಿಧಾನ ಹಾಗೂ ಐತಿಹಾಸಿಕ ಬೆಳವಣಿಗೆ. ನಮ್ಮ ಭಾರತೀಯ ಸಂವಿಧಾನ, ಅದರ ಹಿನ್ನೆಲೆ, ಇತಿಹಾಸ ಹೆಂಗಿತ್ತು, ಅದು ಬೆಳೆದು ಬಂದ ದಾರಿ ಹೆಂಗಿತ್ತು ಅಂತ ಹೇಳಿ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್, ಸಂವಿಧಾನ ಆರಂಭ ಆಗುವುದು ನಮ್ದು ಕ್ರಿಸ್ತ ಶಕ 1600ನೇ ಶತಮಾನದಲ್ಲಿ. ಮೊದಲು ನಮ್ಮ ದೇಶಕ್ಕೆ ಬ್ರಿಟಿಷರು ಬರ್ತಾರ. ಅದಕ್ಕಿಂತ ಮುಂಚೆ 1498ರಲ್ಲಿ ಪೋರ್ಚುಗೀಸರು
ನೀವು ಓದಿರ್ತೀರಿ. ಭಾರತದ ಮೊದಲ ಬಂದವ್ರು ಯಾರಂದ್ರ ಪೋರ್ಚುಗೀಸರು. ವಾಸ್ಕೋ ಡ ಗಾಮ ಕಲ್ಲಿಕೋಟೆಗೆ ಬರ್ತಾನಲ್ಲ, ಮೊದಲು ಬಂದವ್ರು ಯಾರು? ಪೋರ್ಚುಗೀಸರು. ಎರಡನೇಗೆ ಬಂದವ್ರು ಯಾರು? ಡಚ್ಚರು. ಮೂರು ಬಂದವ್ರು ಯಾರು? ಇಂಗ್ಲಿಷರು. ಅಂದ್ರ ಯಾರು? ಬ್ರಿಟಿಷರು ಮೂರನೆಯದಾಗಿ ನಮ್ಮ ಭಾರತಕ್ಕೆ ಬರ್ತಾರ. 1498ರಾಗ ಪೋರ್ಚುಗೀಸರು ಬರ್ತಾರ, ಓಕೆ. ಆದ್ರೆ ಮೂರನೇದಾಗಿ ಬಂದಂತಹ ಬ್ರಿಟಿಷರು ಏನ್ ಮಾಡ್ತಾರ? ಬ್ರಿಟಿಷರು ಇಲ್ಲಿ ತಾವಾಗಿ ಬರಲ್ಲ, ಅವರು ವ್ಯಾಪಾರಕ್ಕಾಗಿ ಅಂತೇಳಿ ಈಸ್ಟ್ ಇಂಡಿಯಾ ಕಂಪನಿಯನ್ನ, ಯಾವ್ದನ್ನ? ಈಸ್ಟ್ ಇಂಡಿಯಾ ಕಂಪನಿಯನ್ನ ಇಂಗ್ಲೆಂಡ್ ನಿಂದ ಭಾರತಕ್ಕೆ ಕಳಿಸ್ತಾರ. ಈಸ್ಟ್ ಇಂಡಿಯಾ ಕಂಪನಿಯ ಉದ್ದೇಶ ಏನಾಗಿರ್ತೈತೆ ಅಂದ್ರ ಭಾರತದೊಳಗ ವ್ಯಾಪಾರಕ್ಕಾಗಿ ಬಂದಿರ್ತಾರ. ಈಸ್ಟ್ ಇಂಡಿಯಾ ಕಂಪನಿಯ ಮುಖ್ಯ ಉದ್ದೇಶ ಏನಂದ್ರ ಭಾರತದಾಗ ವ್ಯಾಪಾರ ಸೃಷ್ಟಿಸುವುದು ಇವರ ಮುಖ್ಯ ಉದ್ದೇಶವಾಗಿರುತ್ತದೆ. ಇದರಲ್ಲಿರ್ತಕ್ಕಂಥ ಇಂಡಿಯಾದಲ್ಲಿ ಇರ್ತಕ್ಕಂತಹ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಬೇರೆ ದೇಶಕ್ಕೆ ಮಾರಿ ಅದರಿಂದ ಬಂದಂತಹ ಹಣವನ್ನ ಇಂಗ್ಲೆಂಡ್ಗೆ ಕೊಟ್ಟು ಅದರಲ್ಲಿ ತಾವು ಲಾಭವನ್ನ ಗಳಿಸ್ಕೊಳಕ್ ಬಂದಂತವ್ರು ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಯಾವಾಗಂದ್ರ 1600. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿದ್ದು ಕ್ರಿಸ್ತ ಶಕ 16ನೇ ಶತಮಾನ. ಓಕೆ, ನೆಕ್ಸ್ಟ್, ಈ ಕಂಪನಿಯ ಆಡಳಿತವನ್ನ ಯಾರು ನೋಡ್ಕೋತಿರ್ತಾರ? ನೀವು ಇಂಗ್ಲೆಂಡ್ ನಿಂದ ಕಂಪನಿ ಬಂತ ಹೇಳಿದಿರಿ. ಕಂಪನಿಯ ಆಳ್ವಿಕೆಯನ್ನ ಯಾರು ವಹಿಸ್ಕೊಂತಿರ್ತಾರ ಅಂದ್ರ ಗವರ್ನರ್ ಮತ್ತು 24 ಸದಸ್ಯರು, ಕೌನ್ಸಿಲ್ ನ ಸದಸ್ಯರು ಯಾರು ವಹಿಸ್ಕೊಂಡಿರ್ತಾರ ಅಂದ್ರ ಗವರ್ನರ್ ಮತ್ತು 24 ಜನ ಕೌನ್ಸಿಲ್ ಸದಸ್ಯರು ಈ ಈಸ್ಟ್ ಇಂಡಿಯಾ ಕಂಪನಿಯ ಸಂಪೂರ್ಣ ಆಡಳಿತವನ್ನ ವಹಿಸಿಕೊಂಡಿರ್ತಾರ. ನೆಕ್ಸ್ಟ್, ನಮ್ಮ ಭಾರತ ಸಂವಿಧಾನದಲ್ಲಿ 1773 ಎನ್ನುವುದು ಒಂದು ಮೈಲಿಗಲ್ಲು. ಯಾಕಂತಂದ್ರ ನಮ್ಮ ಸಂವಿಧಾನ ಉಲ್ಲೇಖ ಸ್ಟಾರ್ಟ್ ಆಗಿದ್ದಂದ್ರ 1773ರಲ್ಲಿ. ಯಾವಾಗ? 1773ರಲ್ಲಿ. ಇದು ಏನಂದ್ರ ನಿಯಂತ್ರಣ ಕಾಯ್ದೆ ಅಥವಾ ರೆಗ್ಯುಲೇಟಿಂಗ್ ಆಕ್ಟ್. ಏನದು? ರೆಗ್ಯುಲೇಟಿಂಗ್ ಆಕ್ಟ್. ಈ ರೆಗ್ಯುಲೇಟಿಂಗ್ ಆಕ್ಟ್ ಹೆಸರೇ ಹೇಳುವಂಗ ನಿಯಂತ್ರಣ. ಇದು ಯಾರನ್ನ ನಿಯಂತ್ರಣ ಮಾಡ್ತದ, ಯಾರ್ ನಿಯಂತ್ರಣ ಮಾಡ್ತಾರ, ಯಾಕೆ ನಿಯಂತ್ರಣ ಮಾಡ್ತಾರ ಅಂತೇಳಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈ ಹೆಸರು ಹೇಳಿದೆ ನಿಯಂತ್ರಣ. ಯಾರನ್ನ ನಿಯಂತ್ರಣ ಮಾಡ್ತಾರಪ್ಪ? ಈಸ್ಟ್ ಇಂಡಿಯಾ ಕಂಪನಿ. ಯಾರನ್ನ? ಈಸ್ಟ್ ಇಂಡಿಯಾ ಕಂಪನಿ. ಈಸ್ಟ್ ಇಂಡಿಯಾ ಕಂಪನಿ ಇದನ್ನ ಬ್ರಿಟಿಷ್ ಸರ್ಕಾರ, ಆಲ್ರೆಡಿ ನಮ್ಮ ಭಾರತದಾಗ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗಿರ್ತೈತಿ. ಯಾವಾಗ? 1600ನೇ ಇಸ್ವಿ ಒಳಗ. ಆಲ್ರೆಡಿ ಹೇಳಿದೀನಿ. ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣವನ್ನ ಹೊಂದುವುದಕ್ಕೋಸ್ಕರ ಬ್ರಿಟಿಷ್ ಸರ್ಕಾರ ಇದೆಯಲ್ಲ, ಇದರ ಮೇಲೆ ನಿಯಂತ್ರಣ ಹೊಂದೋಕ್ಕೋಸ್ಕರ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಒತ್ತಡವನ್ನ ಹಾಕ್ತಾರ. ಮೊದಲು ಈ ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಬಂದಂತಹ ಸುಧಾರಣೆಗಳು ಏನು? ರೆಗ್ಯುಲೇಟಿಂಗ್ ಆಕ್ಟ್ ನಲ್ಲಿ ಬಂದಂತಹ ಸುಧಾರಣೆಗಳೇನಂದ್ರ ಅವಾಗ ಏನಾಯ್ತು? ಬಂಗಾಳದ ಗವರ್ನರ್ ಅನ್ನ ಗವರ್ನರ್ ಜನರಲ್ ಆಗಿ ನೇಮಕ ಮಾಡ್ತಾರ. ಮೊದಲು ಹೆಂಗಿತ್ತಂದ್ರ ಮದ್ರಾಸ್ ಪ್ರೆಸಿಡೆನ್ಸಿ ಅಂತಿತ್ತು. ಮದ್ರಾಸ್ ಪ್ರೆಸಿಡೆನ್ಸಿ ಇತ್ತು, ಬಂಗಾಳ ಪ್ರೆಸಿಡೆನ್ಸಿ ಇತ್ತು, ನೆಕ್ಸ್ಟ್ ಮುಂಬೈ ಪ್ರೆಸಿಡೆನ್ಸಿ ಇತ್ತು. ಇದಕ್ಕ ಪ್ರತ್ಯೇಕವಾಗಿ ಒಬ್ಬೊಬ್ಬ ಗವರ್ನರ್ ಇರ್ತಾನ. ಇದಕ್ಕಿಂತ ರೆಗ್ಯುಲೇಟಿಂಗ್ ಆಕ್ಟ್ ಕಿಂತ ಮುಂಚೆ ಪ್ರತ್ಯೇಕವಾಗಿ ಒಬ್ಬೊಬ್ಬರು ಗವರ್ನರ್ ಇರ್ತಾರ. ಆದ್ರ 1773ರ ಕಾಯ್ದೆ ಮೂಲಕ ಏನ್ ಮಾಡ್ತಾರಂದ್ರ ಈ ಮದ್ರಾಸ್ ಪ್ರೆಸಿಡೆನ್ಸಿ ಹಾಗೂ ಮುಂಬೈ ಪ್ರೆಸಿಡೆನ್ಸಿಗೆ ಇರುವಂತಹ ಜವಾಬ್ದಾರಿಗಳನ್ನ ತೆಗೆದು ಬಂಗಾಳದ ಗವರ್ನರ್ ಜನರಲ್ಗೆ ಜಾಸ್ತಿ ಪವರ್ ಅನ್ನ ಕೊಡಕ್ ಸ್ಟಾರ್ಟ್ ಮಾಡ್ತಾರ. ಅದಕ್ಕೆ ಏನ್ ಮಾಡ್ತಾರ? ಬಂಗಾಳದ ಗವರ್ನರ್ ಜನರಲ್, ಏನು ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಇವ್ರನ್ನ ಮರುನಾಮಕ ಮಾಡ್ತಾರ. ಬಂಗಾಳದ ಗವರ್ನರ್ ಜನರಲ್ ಅಂತ ಮೊದಲ ನೇಮಕಗೊಂಡವ್ರು ಯಾರಂದ್ರ ವಾರನ್ ಹೆಸ್ಟಿಂಗ್. ಯಾರು? ವಾರನ್ ಹೆಸ್ಟಿಂಗ್. ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ತುಂಬಾ ಇದೆ. ವಾರನ್ ಹೆಸ್ಟಿಂಗ್ ಅವರು ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕವಾಗ್ತಾರ. ನೆಕ್ಸ್ಟ್ 1773ರ ಕಾಯ್ದೆ ಮೂಲಕ ಇನ್ನೊಂದು ಆಗ್ತೈತಿ. ಏನಂದ್ರ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತ. ಏನಾಗತ್ತ? ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗತ್ತ. ಎಲ್ಲಿ? ಕ್ವಶನ್ ಬರತ್ತ. ಮೊದಲ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ಎಲ್ಲಿ ಅಂತ ಬಂದ್ರ ಕೋಲ್ಕತ್ತಾದಲ್ಲಿ. ಎಲ್ಲಿ?
ಕೋಲ್ಕತ್ತಾದಲ್ಲಿ. ನೆನ್ಪಿಟ್ಕೋರಿ, ಎಕ್ಸಾಮ್ದಾಗ ಡೈರೆಕ್ಟ್ ಕ್ವಶನ್ ಕೇಳ್ತಾನ. 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಎಲ್ಲಿ ಆಯಿತು ಅಂತ ಕೇಳಿದಂದ್ರ ಕೋಲ್ಕತ್ತಾ. ಸುಪ್ರೀಂ ಕೋರ್ಟ್ ನ ಮೊದಲ ನ್ಯಾಯಾಧೀಶರ್ಯಾರು? ಕ್ವಶನ್ ಕೇಳ್ತಾನ. ಸುಪ್ರೀಂ ಕೋರ್ಟ್ ಮೊದಲ ಸ್ಥಾಪನೆ ಆಗಿದ್ದಲ್ಲಿ ಕೋಲ್ಕತ್ತಾದಾಗ. ಸ್ಥಾಪನೆ ಆಗಿದ್ದೆಲ್ಲ ಅಂದ್ರ ಕೋಲ್ಕತ್ತಾದಾಗ. ಮುಖ್ಯ ನ್ಯಾಯಾಧೀಶರು ಯಾರಂದ್ರ ಸರ್ ಎಲಿಜಾ ಇಂಪೆ. ಯಾರು? ಸರ್ ಎಲಿಜಾ ಇಂಪೆ ಅವರು ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಾಧೀಶ ಆಗಿ ನೇಮಕವಾಗ್ತಾರ. ನೆಕ್ಸ್ಟ್ ಬರೋದು ಯಾವುದು? ಪಿಟ್ಸ್ ಇಂಡಿಯಾ ಆಕ್ಟ್. ಪಿಟ್ಸ್ ಇಂಡಿಯಾ ಆಕ್ಟ್ ಅನ್ನ ಯಾವ್ದ ಕಾರಣಕ್ಕಾಗಿ ಜಾರಿಗೆ ಕೊಡಿಸ್ತಾರಂದ್ರ ಈ ರೆಗ್ಯುಲೇಟಿಂಗ್ ಆಕ್ಟ್ ನ ಕಾಯ್ದೆಯಲ್ಲಿರುವ ನ್ಯೂನ್ಯತೆಗಳನ್ನ ಅಂದ್ರ ಕೊರತೆಗಳನ್ನ ಸರಿಪಡಿಸ್ಲಿಕ್ಕೋಸ್ಕರ 1784ರಲ್ಲಿ ವಾರನ್ ಫಿಟ್. ಯಾರು? ವಾರನ್ ಫಿಟ್ ಎಂಬುವ ಬ್ರಿಟಿಷ್ ಪ್ರಧಾನಿ. ಯಾರು? ವಾರನ್ ಫಿಟ್ ಎಂಬುವ ಬ್ರಿಟಿಷ್ ಪ್ರಧಾನಿ 1784ರಲ್ಲಿ ಪಿಟ್ಸ್ ಇಂಡಿಯಾ ಕಾಯ್ದೆಯನ್ನ ನೇಮಕ ಮಾಡ್ತಾನ. ಎಕ್ಸಾಮ್ದಾಗ ಕೇಳ್ತಾನ, ನೆನ್ಪಿಟ್ಕೋರಿ, ಎಕ್ಸಾಮ್ದಾಗ ಕೇಳ್ತಾನ, ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಪಿಟ್ಸ್ ಇಂಡಿಯಾ ಕಾಯ್ದೆ ಯಾವಾಗ ಜಾರಿಗೆ ಬಂತಂದ್ರ 1784. ಓಕೆ. ನೆಕ್ಸ್ಟ್ ಚಾರ್ಟರ್ ಆಕ್ಟ್. ಏನು? ಚಾರ್ಟರ್ ಆಕ್ಟ್. ಚಾರ್ಟರ್ ಅಂದ್ರ ಏನು? ಮೊದಲ ಚಾರ್ಟರ್ ಅಂದ್ರೆ ಏನು? ಸಮ್ಮತಿ. ಏನು? ಸಮ್ಮತಿ, ಒಪ್ಪಿಗೆ. ಯಾವನು? ಒಪ್ಪಿಗೆ. ಯಾವುದಕ್ಕಾಗಿ ಒಪ್ಪಿಗೆ ಪಡಿಬೇಕು? ಯಾರು ಒಪ್ಪಿಗೆ ಪಡಿಬೇಕು ಅಂದ್ರ, ಈಗ ಈಸ್ಟ್ ಇಂಡಿಯಾ ಕಂಪನಿ ಇದೆ ಅಂತ ಹೇಳಿದೀನಿ. ಈಸ್ಟ್ ಇಂಡಿಯಾ ಕಂಪನಿ. ಈ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಇದು ಈ 1813 ಅನ್ನೋ ಅಷ್ಟರಲ್ಲಿ ಏನಾಗೈತಿ, ತನ್ನ ಅಸ್ತಿತ್ವವನ್ನ ಕ್ರಮೇಣ ಕಳೆದುಕೊಂಡು ಬರ್ತೈತಿ, ಕಡಿಮೆ ಹಾಕೋತ ಬರ್ತಿರ್ತೈತಿ. ಅದೇನಾಗಿರತ್ತಂದ್ರ ಈಸ್ಟ್ ಇಂಡಿಯಾ ಕಂಪನಿ ಮೊದಲು ಲಾಭದಲ್ಲಿ ಇರ್ತೈತಿ, ಬರ್ಬರ್ತಾ ಅದು ನುಕ್ಸಾನಾಗ ಹಾಕಂದ್ರ ನಷ್ಟದಾಗ ಬರಕ್ ಸ್ಟಾರ್ಟ್ ಮಾಡ್ತೈತಿ. ಆ ಕಾರಣದಿಂದಾಗಿ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತೈತಿ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿಗೆ ನೀವು ಆಳ್ವಿಕೆಯನ್ನ ಹಾಗೂ ವ್ಯಾಪಾರವನ್ನ ಮಾಡ್ಬೇಕಂದ್ರ 20 ವರ್ಷಗಳ ಕಾಲ ಬ್ರಿಟಿಷ್ ಸರ್ಕಾರದಿಂದ ಒಪ್ಪಿಗೆಯನ್ನ, ಸಮ್ಮತಿಯನ್ನ ಪಡಿಬೇಕಂತ ಹೇಳಿ ಬ್ರಿಟನ್ ರಾಣಿ ಒಂದು ಚಾರ್ಟರ್ ಅನ್ನ ತರ್ತಾಳ, ಕಾಯ್ದೆಯನ್ನ ತರ್ತಾಳ. ಅದ ಕಾಯ್ದೆ 1813ರ ಚಾರ್ಟರ್ ಆಕ್ಟ್. ಈ 1813ರ ಚಾರ್ಟರ್ ಕಾಯ್ದೆಯಲ್ಲಿ ಬಂದಂತಹ ಸುಧಾರಣೆಗಳೇನು? ಈಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. 1813ರ ಚಾರ್ಟರ್ ಕಾಯ್ದೆ, ನೀವು ಚಾರ್ಟರ್ ಮುಂದೆ ನೀವು 20 ವರ್ಷಗಳ ಕಾಲ ಆಳ್ವಿಕೆ ಮಾಡ್ಬೇಕಂದ್ರೆ ಈ ಚಾರ್ಟರ್ಗೆ ಒಪ್ಪಿಗೆ ಪಡಿಬೇಕು. ನೆಕ್ಸ್ಟ್ 1833ರ ಕಾಯ್ದೆ. ನೆಕ್ಸ್ಟ್ 4 ಚಾರ್ಟರ್ ಬರ್ತಾವ. ಯಾವಂದ್ರ 1813 1, 1793 1, 1833 1, 1853 1. ಇವು 4 ಚಾರ್ಟರ್ಗಳು ಕಂಡು ಬರ್ತಾವ ನಮ್ಮ ಭಾರತೀಯ ಸಂವಿಧಾನದಲ್ಲಿ. ಇದೇನ್ ಹೇಳ್ತದಂದ್ರ, ನೀವು ಕಂಪನಿ ಆಳ್ವಿಕೆಯನ್ನ ಮುಂದುವರಿಸಬೇಕಂದ್ರ 20 ವರ್ಷಗಳ ಕಾಲ ಮುಂದುವರಿಸಬೇಕಂದ್ರ ರಾಣಿಯ ಪರ್ಮಿಷನ್ ತಗೋಬೇಕು, ಅಂದ್ರ ಬ್ರಿಟಿಷ್ ಸರ್ಕಾರದ ಪರ್ಮಿಷನ್ ತಗೋಬೇಕು ಅನ್ನೋದು 1813ರ ಚಾರ್ಟರ್ ಕಾಯ್ದೆ ಹೇಳ್ತದೆ. ನೆಕ್ಸ್ಟ್ 1833ರ ಚಾರ್ಟರ್ ಕಾಯ್ದೆ ಏನ್ ಹೇಳ್ತೈತಿ ಅಂದ್ರ, ಬಂಗಾಳದ ಗವರ್ನರ್, ಆಲ್ರೆಡಿ ನಾನು ಹೇಳಿದೀನಿ, ಮೊದಲು ಏನಿತ್ತಂದ್ರ ಬೇರೆ ಬೇರೆ ಪ್ರಾಂತ್ಯಗಳಿದ್ವು. ಮೈಸೂರು ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ, ಮುಂಬೈ ಪ್ರಾಂತ್ಯ, ಬೆಂಗಾಳ ಪ್ರಾಂತ್ಯ ಅಂತ ಹೇಳಿ 4-5 ಪ್ರಾಂತ್ಯಗಳಿದ್ವು. ಅವಾಗ ಏನಾಯ್ತು, ಬ್ರಿಟನ್ ಸರ್ಕಾರ ಏನ್ ಮಾಡ್ತು, ಎಲ್ಲವನ್ನ ಒಗ್ಗೂಡ್ಸಕ್ ಸ್ಟಾರ್ಟ್ ಮಾಡ್ತು. ಈಗ ಬಂಗಾಳಕ್ಕೆ ಸೀಮಿತವಿದ್ದ ಸರ್ಕಾರವನ್ನ ಭಾರತಕ್ಕೆ ಸೀಮಿತಗೊಳಿಸಕ್ ಸ್ಟಾರ್ಟ್ ಮಾಡಿಬಿಡ್ತು. ಅದಕ್ಕೆ ಏನ್ ಮಾಡ್ತಂದ್ರ, ಬಂಗಾಳದ ಗವರ್ನರ್ ಇದ್ದದ್ದನ್ನ, ಬಂಗಾಳದ ಗವರ್ನರ್ ಜನರಲ್ ಇದ್ದದ್ದನ್ನ ಭಾರತೀಯ ಗವರ್ನರ್ ಜನರಲ್ ಅಂತ ಹೇಳಿ ನೇಮಕ ಮಾಡ್ತಾರೆ. ಯಾವ ಚಾರ್ಟರ್ ಮೂಲಕ? ಕ್ವಶನ್ ಕೇಳ್ತಾನ. ಬಂಗಾಳದ ಗವರ್ನರ್ ಜನರಲ್ ಇದ್ದದ್ದನ್ನ ಭಾರತೀಯ ಗವರ್ನರ್ ಜನರಲ್ ಎಂದು ನೇಮಕ ಮಾಡಿದ ಚಾರ್ಟರ್ ಯಾವ್ದಂದ್ರ 1833ರ ಚಾರ್ಟರ್ ಆಕ್ಟ್. ನೆನ್ಪಿಟ್ಕೋರಿ, ಯಾವುದು? 1833ರ ಚಾರ್ಟರ್ ಆಕ್ಟ್. ಇಲ್ಲೇನಾಗತ್ತಂದ್ರ ಭಾರತೀಯ ಗವರ್ನರ್ ಜನರಲ್, ಭಾರತೀಯ ಗವರ್ನರ್ ಜನರಲ್ ಯಾರಂದ್ರ, ಮೊದಲ ಭಾರತೀಯ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಕ್. ಯಾರು?
ವಿಲಿಯಂ ಬೆಂಟಿಂಕ್ ಅವರು ಭಾರತೀಯ ಗವರ್ನರ್ ಜನರಲ್ ಆಗಿ ನೇಮಕಗೊಳ್ತಾರ. ನಂತರ 1835ರಲ್ಲಿ, ಯಾವಾಗ 1835ರಲ್ಲಿ ಮೊದಲ ಕಾನೂನು ಆಯೋಗವನ್ನ ವಿಲಿಯಂ ಬೆಂಟಿಂಕ್ ಗವರ್ನರ್ ಆಗಿರ್ತಾರ. ಯಾವ ಗವರ್ನರು? ಭಾರತದ ಗವರ್ನರ್ ಜನರಲ್ ಆಗಿರ್ತಾರ. ಇವರು ಒಂದು ಕಾನೂನು ಆಯೋಗವನ್ನ ನೇಮಕ ಮಾಡ್ತಾರ. ಯಾವಾಗ? 1835. ನೆನ್ಪಿಟ್ಕೋರಿ, ಕ್ವಶನ್ ಕೇಳ್ತಾನ. ಮೊದಲ ಭಾರತೀಯ ಕಾನೂನು ಆಯೋಗ ಯಾವಾಗ ಸ್ಥಾಪನೆ ಆಯ್ತಂದ್ರ 1835. ಇದರ ಮೊದಲ ಅಧ್ಯಕ್ಷರು ಯಾರಂದ್ರ ಲಾರ್ಡ್ ಮೆಕಾಲೆ. ಯಾರು? ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ 1835ರಲ್ಲಿ ಮೊದಲ ಕಾನೂನು ಆಯೋಗ ಸ್ಥಾಪನೆ ಆಯ್ತು. ನೆಕ್ಸ್ಟ್ 1858ರ ಭಾರತದ ಆಡಳಿತ ಕಾಯ್ದೆ. 1858ರ ಭಾರತದ ಆಡಳಿತ ಕಾಯ್ದೆ ಇದು ಬರಕ್ ಕಾರಣ ಏನಂದ್ರ ನಿಮಗ್ ಗೊತ್ತೇ ಇದೆ. 1857 ಫಸ್ಟ್ ಇಂಡಿಪೆಂಡೆನ್ಸ್ ವಾರ್. ಪ್ರಥಮ ಸ್ವತಂತ್ರ ಸಂಗ್ರಾಮ 1857ರಲ್ಲಿ ಆಗತ್ತ. ಈ ಕಾರಣದಿಂದಾಗಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಬ್ರಿಟಿಷ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಎಂಬ ಅಂಜಿಕೆಯಿಂದಾಗಿ ಬ್ರಿಟನ್ ರಾಣಿನೇ, ಯಾರು? ಬ್ರಿಟನ್ ರಾಣಿ, ಬ್ರಿಟನ್ ಕ್ವೀನ್ ನೇರವಾಗಿ ಭಾರತದ ಮೇಲೆ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರ. ಇಲ್ಲಿವರೆಗೂ ಬ್ರಿಟನ್ ರಾಣಿ ನಮ್ಮ ಭಾರತದ ಮೇಲೆ ಆಳ್ವಿಕೆಯನ್ನ ಮಾಡ್ತಿರಲ್ಲ. ಯಾರು ಆಳ್ವಿಕೆ ಮಾಡ್ತಿರ್ತಾರ? ಈಸ್ಟ್ ಇಂಡಿಯಾ ಕಂಪನಿ ಭಾರತದ ಮೇಲೆ ಆಳ್ವಿಕೆಯನ್ನ ಮಾಡುತ್ತ. ಈ 1858ರ ಕಾಯ್ದೆ ಮೂಲಕ, ಯಾವುದು? 1858ರ ಕಾಯ್ದೆ ಮೂಲಕ ಬ್ರಿಟನ್ ಸರ್ಕಾರ, ಬ್ರಿಟನ್ ಗೌರ್ಮೆಂಟ್ ನೇರವಾಗಿ ಭಾರತದ ಮೇಲೆ ಆಳ್ವಿಕೆಯನ್ನ ಸ್ಟಾರ್ಟ್ ಮಾಡತ್ತ. ಇಲ್ಲಿ ನೋಡೋಣ, ಭಾರತದ ಆಡಳಿತದ ಹೊಣೆಯನ್ನ ರಾಣಿಯ ಕೈಗೆ ಕೊಡಲಾಗುತ್ತ. ರಾಣಿಯ ಕೈಗೆ ಅಂದ್ರ ಬ್ರಿಟನ್ ಸರ್ಕಾರದ ಕೈಗೆ ನೀಡಲಾಗುತ್ತ. ನೆಕ್ಸ್ಟ್, ಭಾರತಕ್ಕಾಗಿ ಬ್ರಿಟಿಷ್ ಸಚಿವರನ್ನ ನೇಮಕ ಮಾಡ್ತಾರ. ಈಗ ಬ್ರಿಟನ್ ಸರ್ಕಾರ ಭಾರತದ ಮೇಲೆ ಆಳ್ವಿಕೆಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ತಂದ್ರ ಅದಕ್ಕೊಂದು ಸಚಿವ ಅನ್ನೋದು ಬೇಕಲ್ಲ. ರಾಣಿ ಒಬ್ಬಕ್ಕೆ ಆಳ್ವಿಕೆ ಮಾಡಕ್ಕಂತೂ ಸಾಧ್ಯ ಇಲ್ಲ, ಅದಕ್ಕೊಂದು ಸಚಿವರು ಅಂತ ಬೇಕು. ಅದಕ್ಕೆ ಸಚಿವರನ್ನು ಸಹ ನೇಮಕ ಮಾಡ್ತಾರ. ಯಾವ ಕಾಯ್ದೆ ಮೂಲಕ ಅಂದ್ರ 1858ರ ಕಾಯ್ದೆ ಮುಖಾಂತರ. ಓಕೆ, ನೆಕ್ಸ್ಟ್, ಭಾರತ ಪರಿಪಾಲನೆಗೆ ಸಂಬಂಧಿಸಿದ ಸುಧಾರಣೆಗಳು. ಈಗ ಹೆಂಗೋ ಬ್ರಿಟಿಷ್ ಸರ್ಕಾರ ಬಂದು ಭಾರತದ ಮೇಲೆ ಆಳ್ವಿಕೆಯನ್ನ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತು. ಅಲ್ಲಿ ಭಾರತದ ಆಳ್ವಿಕೆ ಆಗ್ಬೇಕಂದ್ರ ಅಲ್ಲಿ ಸ್ವಲ್ಪ ರೂಲ್ಸ್ ಮಾಡ್ಬೇಕು. ಬಂದು ಹಂಗ ಸುಮ್ಮನೆ ಆಳ್ವಿಕೆ ಮಾಡಕತ್ರ ಆಗಂಗಿಲ್ಲ, ಅಲ್ಲಿ ರೂಲ್ಸ್ ಮಾಡ್ಬೇಕು. ಹೆಂಗ್ ರೂಲ್ಸ್ ಮಾಡಿದ್ರಂದ್ರ 1861ರ ಕೌನ್ಸಿಲ್ ಕಾಯ್ದೆ ಮೂಲಕ ಒಂದು ರೂಲ್ಸ್ ಅನ್ನ ಚಲೋ ಮಾಡ್ತಾರ. ಏನ್ಪಾ ಅದು ಅಂದ್ರ ವೈಸ್ರಾಯ್ಗೆ ಅಧಿಸೂಚನೆ ಹೊರಡಿಸುವ ಹಕ್ಕನ್ನ ದೊರಕಿತ್ತು. ಮೊದಲೇನಿತ್ತಂದ್ರ ಗವರ್ನರ್ ಇದ್ರು, ಗವರ್ನರ್ ಜನರಲ್ ಆದ್ರು, ಭಾರತೀಯ ಗವರ್ನರ್ ಜನರಲ್ ಆದ್ರು. ಭಾರತೀಯ ಗವರ್ನರ್ ಜನರಲ್ ಇದ್ದಿದ್ದು, ಭಾರತೀಯ ಗವರ್ನರ್ ಜನರಲ್ ಇದ್ದಿದ್ದು ಏನಾಗತ್ತಂದ್ರ ವೈಸ್ರಾಯ್ ಆಗಿ ನೇಮಕಗೊಳ್ತಾರ. ವೈಸ್ರಾಯ್ ಆಗಿ ನೇಮಕಗೊಳ್ತಾರ. ಮೊದಲ ವೈಸ್ರಾಯ ಯಾರು ಅಂತ ಕ್ವಶನ್ ಕೇಳ್ತಾನ. ಭಾರತದ ಮೊದಲ ವೈಸ್ರಾಯ್ ಯಾರು ಅಂದ್ರ ಲಾರ್ಡ್ ಕ್ಯಾನಿಂಗ್. ನೆನ್ಪಿಟ್ಕೋರಿ, ಭಾರತದ ಮೊದಲ ವೈಸ್ರಾಯ ಯಾರಂದ್ರ ಲಾರ್ಡ್ ಕ್ಯಾನಿಂಗ್ ಅವರು ಭಾರತದ ಮೊದಲ ವೈಸ್ರಾಯ್. ಯಾರು? ಲಾರ್ಡ್ ಕ್ಯಾನಿಂಗ್ ಅನ್ನೋರು ಭಾರತದ ಮೊದಲ ವೈಸ್ರಾಯಾಗಿ ನೇಮಕಗೊಳ್ತಾರ. ವೈಸ್ರಾಯ್ಗೆ ಒಂದು ಎಕ್ಸ್ಟ್ರಾ ಹಕ್ಕು ಕೊಡ್ತಾರ, ಒಂದು ಎಕ್ಸ್ಟ್ರಾ ಕೊಡ್ತಾರ. ಅವ್ರಿಗೆ ಮೊದಲ ವೈಸ್ರಾಯರ್ಗೆ ಏನು ಡಿಸಿಷನ್ ತಗೊಳಕ ಅಲೌ ಇರಂಗಿಲ್ಲ. ಅವಾಗ ವೈಸ್ರಾಯ್ಗೆ ಏನ್ ಮಾಡ್ತಾರ? ಅಧಿಸೂಚನೆಯನ್ನ ಹೊರಡಿಸುವ ಹಕ್ಕನ್ನ ನೀಡ್ತಾರ. ಏನ್ ಮಾಡ್ತಾರ? ಅಧಿಸೂಚನೆ ಹೊರಡಿಸುವ ಹಕ್ಕನ್ನ ವೈಸ್ರಾಯ್ಗೆ 1861ರ ಕೌನ್ಸಿಲ್ ಕಾಯ್ದೆ ಮೂಲಕ ನೀಡ್ತಾರ. 1862ರಲ್ಲಿ ಲಾರ್ಡ್ ಕ್ಯಾನಿಂಗ್ ಅವರು ಭಾರತೀಯರನ್ನ ಮೂರು ಜನ ಭಾರತೀಯರನ್ನ ಕಾನೂನು ಸಭೆಗೆ ನೇಮಕಗೊಳಿಸ್ತಾರ. ನಾನು ಹೇಳಿದ್ದೀನಿ, ಮೊದಲ ಭಾರತೀಯ ಕಾನೂನು ಆಯೋಗ ಯಾವಾಗ ಸ್ಟಾರ್ಟ್ ಆತಂದ್ರ 1835ರಲ್ಲಿ ಲಾರ್ಡ್ ಮೆಕಾಲೆ ಅವರ ನೇತೃತ್ವದಲ್ಲಿ ಕಾನೂನು ಆಯೋಗ ಸ್ಥಾಪನೆ ಆಗ್ತದೆ. ಅವಾಗ ಏನ್ ಮಾಡ್ತಾರ? ಕ್ಯಾನಿಂಗ್ ಅವ್ರು ಏನ್ ಮಾಡ್ತಾರ? 3 ಭಾರತೀಯರನ್ನ, ಎಷ್ಟು ಜನ? 3 ಭಾರತೀಯರನ್ನ ಕಾನೂನು ಸಭೆಗೆ ನೇಮಕ ಮಾಡ್ತಾರ. ನೆನ್ಪಿಟ್ಕೋರಿ,
ಯಾವ ಕಾಯ್ದೆ ಮೂಲಕ 3 ಜನ ಭಾರತೀಯರನ್ನ ಕಾನೂನು ಸಭೆಗೆ ನೇಮಕ ಮಾಡಿದ್ರಂದ್ರ 1861 ಕಾಯ್ದೆ, 62 ಅಲ್ಲ 61 ಕಾಯ್ದೆ ಮುಖಾಂತರ ಕಾನೂನು ಸಭೆಗೆ ನೇಮಕ ಮಾಡ್ತಾರೆ. ನೆಕ್ಸ್ಟ್ 1892 ಭಾರತ ಕಾಯ್ದೆ. 1892 ಭಾರತ ಕಾಯ್ದೆಯಲ್ಲಿ ಏನ್ ಸುಧಾರಣೆ ತರ್ತಾರಂದ್ರ ಪರೋಕ್ಷ ಚುನಾವಣೆ, ಇಂಡೈರೆಕ್ಟ್ ಎಲೆಕ್ಷನ್. ನಾವು ಡೈರೆಕ್ಟ್ ವೋಟ್ ಹಾಕಂಗಿಲ್ಲ, ಇಂಡೈರೆಕ್ಟ್ ಎಲೆಕ್ಷನ್. ನಮ್ಮಿಂದ ಆರಿಸಿ ಹೋದಂತ ಪ್ರಜೆಗಳು ವೋಟ್ ಮಾಡಿ ವೈಸ್ರಾಯ್ನನ್ನ ನೇಮಕ ಮಾಡುವುದಕ್ಕ ಏನಂತಾರ ಇಂಡೈರೆಕ್ಟ್ ಎಲೆಕ್ಷನ್, ಪರೋಕ್ಷ ಚುನಾವಣೆ ಮೂಲಕ ನೀವು ವೈಸ್ರಾಯನ್ನ ಆಳ್ವಿಕೆ ಮಾಡಬಹುದು ಅಂತ ಹೇಳಿ ಈ ಕಾಯ್ದೆಯಲ್ಲಿ ಹೇಳ್ತದ. ಬರೋದು 1909 ಮಿಂಟೋ ಮಾರ್ಲೆ ಸುಧಾರಣೆ. ಇದರಲ್ಲಿ ಏನ್ ಕ್ವಶನ್ ಬರ್ಬೋದು ಅಂದ್ರ 1909 ಮಿಂಟೋ ಮಾರ್ಲೆ ಸುಧಾರಣೆ ಒಳಗ ವೈಸ್ರಾಯ ಯಾರಾಗಿದ್ರು ಅಂತೇಳಿ ಕ್ವಶನ್ ಬರುತ್ತೆ. ಯಾರಾಗಿದ್ರು ವೈಸ್ರಾಯ? ಲಾರ್ಡ್ ಮಿಂಟೋ. ಯಾರಾಗಿದ್ರು? ಲಾರ್ಡ್ ಮಿಂಟೋ ಅವರು 1909 ಕಾಯ್ದೆಯಲ್ಲಿ ವೈಸ್ರಾಯ ಆಗಿದ್ರು. ಮತ್ತೆ ರಾಜ್ಯ ಕಾರ್ಯದರ್ಶಿ ಯಾರಾಗಿದ್ರು ಅಂದ್ರ ಲಾರ್ಡ್ ಮಾರ್ಲೆ. ಯಾರು? ಲಾರ್ಡ್ ಮಾರ್ಲೆ ಅವರು ರಾಜ್ಯ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರ್ತಾರ. ಅದೇ ಇವ್ರಿಬ್ಬರ ಹೆಸರನ್ನ ಇಟ್ಕೊಂಡು 1909 ಸುಧಾರಣೆಗಳನ್ನ ಏನಂತಾರ ಲಾರ್ಡ್ ಮಿಂಟೋ ಮಾರ್ಲೆ ಸುಧಾರಣೆಗಳಂತೇಳಿ ಕರೀತಾರ. ಈ 1909 ಸುಧಾರಣೆಗಳಲ್ಲಿ ಏನೇನು ಸುಧಾರಣೆಗಳಾದವು ಅಂತೇಳಿ ನಾವು ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಫಸ್ಟ್, ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನ ವ್ಯವಸ್ಥೆಯನ್ನ ನೀಡಲಾಯಿತು. ಇಲ್ಲಿ ನೋಡ್ರಿ, ಮುಸ್ಲಿಂ ಸಮುದಾಯಕ್ಕೆ ಪ್ರತ್ಯೇಕ ಮತದಾನ ವ್ಯವಸ್ಥೆ ಅಂದ್ರ ನಿಮ್ಮ ಈಗ ತಾಲೂಕಾ ಮಟ್ಟದಲ್ಲಿ ಲೋಕಸಭೆ ಎಲೆಕ್ಷನ್ ಮತ್ತೆ MLA ಎಲೆಕ್ಷನ್ ನಡೀತಾವಲ್ಲ, ನೀವು ಯಾರಾದ್ರೂ ನೀವು ವ್ಯಕ್ತಿಗೆ ವೋಟ್ ಹಾಕ್ಬೇಕಂದ್ರೆ ಎಲ್ಲರೂ ಸೇರಿ ವೋಟ್ ಹಾಕ್ತೀರಿ. ಅದು ಹಂಗಿದ್ದಿಲ್ಲ. ಏನಿತ್ತಂದ್ರ ಮುಸ್ಲಿಂ ವ್ಯಕ್ತಿ ಏನಾದ್ರೂ ಎಲೆಕ್ಷನ್ಗೆ ನಿಂತಿದ್ದಂದ್ರ ಮುಸ್ಲಿಂ ವ್ಯಕ್ತಿಗಳು ಮಾತ್ರ ವೋಟ್ ಹಾಕ್ಬೇಕು, ಉಳಿದವ್ರು ಯಾರು ವೋಟ್ ಹಾಕುವಂಗ ಇದ್ದಿದ್ದಿಲ್ಲ. ಇದಕ್ಕೆ ಏನಂತಾರ ಪ್ರತ್ಯೇಕ ಮತದಾನ ವ್ಯವಸ್ಥೆ. ಏನಂತಾರ ಪ್ರತ್ಯೇಕ ಮತದಾನ ವ್ಯವಸ್ಥೆ. ಇದಕ್ಕೆ ಏನಂತ ಕರೀತಾರಂದ್ರ ಕೋಮುವಾರು ಪ್ರಾತಿನಿಧ್ಯ, ಕಮ್ಯುನಲ್ ಎಲೆಕ್ಟ್ರೋಟ್, ಕಮ್ಯುನಲ್ ಎಲೆಕ್ಟ್ರೋಟ್ ಅಂತ ಹೇಳಿ ಕರೀತಾರ. ನೆಕ್ಸ್ಟ್ ಇನ್ನೊಂದು ಏನಾತಂದ್ರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ವೈಸ್ರಾಯ್ಗೆ ನೇಮಕವಾಗಿದ್ರು. ಮೊದಲ ವೈಸ್ರಾಯ್ ಯಾರಂತ ಹೇಳಿದೀನಿ, ಲಾರ್ಡ್ ಕ್ಯಾನಿಂಗ್ ಅವರು ಮೊದಲ ವೈಸ್ರಾಯ್ಗೆ ನೇಮಕ ಆಗ್ತಾರ. ಅದ್ರದ್ದು ವೈಸ್ರಾಯ ಕಾರ್ಯಕಾರಿ ಮಂಡಳಿ, ಈ ವೈಸ್ರಾಯ ಒಬ್ಬನೇ ಕಾರ್ಯಕಾರಿ ಮಂಡಳಿ ಇರ್ತಾನೇನು? ಇಲ್ಲ. ವೈಸ್ರಾಯ ಕಾರ್ಯಕಾರಿ ಮಂಡಳಿ ಒಳಗ ಮೊದಲ ಭಾರತೀಯ ಯಾರ ನೇಮಕ ಆಗ್ತಾರಂದ್ರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ. ನೆನ್ಪಿಟ್ಕೋರಿ, ವೈಸ್ರಾಯ ಕಾರ್ಯಕಾರಿ ಮಂಡಳಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರಂತ ಕ್ವಶನ್ ಬಂದ್ರ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ಕಾರ್ಯಕಾರಿ ಮಂಡಳಿಗೆ ನೇಮಕವಾಗ್ತಾರ. ಓಕೆ, ಆಲ್ರೆಡಿ ಹೇಳಿದೀನಿ 1909 ರಾಜ್ಯ ಕಾರ್ಯದರ್ಶಿಯಾಗಿ ಲಾರ್ಡ್ ಮಾರ್ಲೆ ಅವ್ರು ಇರ್ತಾರ. ವೈಸ್ರಾಯ್ ಯಾರು ಇರ್ತಾರ? ಲಾರ್ಡ್ ಮಿಂಟೋ ಅವ್ರು ಇರ್ತಾರ. ಓಕೆ, ನೆಕ್ಸ್ಟ್ 1919 ಕಾಯ್ದೆ. ಇದು ಯಾಕೆ ಬಂತಂದ್ರ 1909 ಕಾಯ್ದೆಯಲ್ಲಿ ಸ್ವಲ್ಪ ನ್ಯೂನತೆಗಳು ಕಂಡು ಬಂದು. ಇವಾಗ ಪ್ರತ್ಯೇಕ ಮುಸ್ಲಿಂ ಮತದಾರ ಕ್ಷೇತ್ರ ಮಾಡಿದ್ರು, ಅವಾಗ ದಲಿತರು ರೊಚ್ಚಿಗೆದ್ರು, ನಮಗೂ ಪ್ರತ್ಯೇಕ ಮತದಾನ ವ್ಯವಸ್ಥೆ ಬೇಕು, ಸಿಖ್ರು ಬೇಕಂತೇಳಿ ಅವರು ರೊಚ್ಚಿಗೆದ್ರು. ಆ ಕಾರಣದಿಂದಾಗಿ ಅದರಲ್ಲಿರುವ ನ್ಯೂನತೆಗಳನ್ನ ಕಡಿಮೆ ಮಾಡೋದಕ್ಕೋಸ್ಕರ 1919 ಕಾಯ್ದೆ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ತಂತು. ಓಕೆ, ಈ ಸುಧಾರಣೆಗಳಲ್ಲಿ ಏನ್ ಸುಧಾರಣೆಗಳು ಕಂಡು ಬಂದವು ಅಂದ್ರ ಪ್ರಾಂತ್ಯಗಳಿಗೆ ಡಯಾರ್ಕಿ ಸಿಸ್ಟಮ್. ಏನು? ಪ್ರಾಂತ್ಯಗಳಿಗೆ ಡಯಾರ್ಕಿ ಸಿಸ್ಟಮ್. ಡಯಾರ್ಕಿ ಸಿಸ್ಟಮ್ ಅಂದ್ರ ಡೈ ಅಂದ್ರ ಎರಡು, ನೆನ್ಪಿಟ್ಕೋರಿ. ಪ್ರಾಂತ್ಯಗಳಿಗೆ ಡಯಾರ್ಕಿ ಸಿಸ್ಟಮ್ ಅನ್ನ ತಂದಿರ್ತಕ್ಕಂತಹ ಕಾಯ್ದೆ ಯಾವ್ದಂದ್ರ 1919. ನೆನ್ಪಿಟ್ಕೋರಿ, ಡೈರೆಕ್ಟ್ ಕ್ವಶನ್ ಕೇಳ್ತಾನ. ಡಯಾರ್ಕಿ ಅಂದ್ರ ಎರಡು. ಪ್ರಾಂತ್ಯಗಳಲ್ಲಿ ಕೇಂದ್ರಗಳೆಲ್ಲ ಕೇಂದ್ರದಲ್ಲಿ ಆಲ್ರೆಡಿ ಇರುತ್ತ. ಪ್ರಾಂತ್ಯಗಳಲ್ಲಿ ಏನಾಗತ್ತ? ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಪ್ರಾಂತ್ಯಗಳಲ್ಲಿ ಎರಡು ಸಿಸ್ಟಮ್ ತರ್ತಾರೆ. ಡಯಾರ್ಕಿ ಸಿಸ್ಟಮ್ ಅಂತೇಳಿ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ, ಒಂದು ಲೆಜಿಸ್ಲೇಟಿವ್ ಕೌನ್ಸಿಲ್. ಮತ್ತೆ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನು? ಪಬ್ಲಿಕ್ ಸರ್ವಿಸ್ ಕಮಿಷನ್. UPSC ಸಹ ನೇಮಕ ಕ್ವಶನ್ ಕೇಳಿದಾನ. UPSC SSC MTS ಅಲ್ಲಿ ಕೇಳಿದಾನ. UPSC ಪಬ್ಲಿಕ್ ಸರ್ವಿಸ್ ಕಮಿಷನ್ ಯಾವ ಕಾಯ್ದೆಯ ಮೂಲಕ ನೇಮಕವಾಯ್ತಂದ್ರ
1919 ಕಾಯ್ದೆ ಮೂಲಕ ನೇಮಕ ಆಗ್ತದ ತಲೆಯಾಗಿ ಇಟ್ಕೋರಿ. ಕೇಂದ್ರ ಬಜೆಟ್ ಅನ್ನ ಪ್ರತ್ಯೇಕಿಸಲಾಯಿತು. ಮೊದಲು ಏನ್ ಮಾಡ್ತಿದ್ರ ಅಂದ್ರ ಕೇಂದ್ರ ಬಜೆಟ್ ಪ್ರಾಂತೀಯ ಬಜೆಟ್ ಎರಡು ಕೂಡಿ ಮಿಕ್ಸ್ ಮಾಡಿ ಮಾಡ್ತಿದ್ರು. ಅವಾಗ 1919 ಕಾಯ್ದೆ ಮೂಲಕ ಕೇಂದ್ರ ಬಜೆಟ್ ಬೇರೆ, ಪ್ರಾಂತೀಯ ಬಜೆಟ್ ಬೇರೆ, ಪ್ರೆವಿಷನಲ್ ಪ್ರಾಂತೀಯ ಬಜೆಟ್ ಬೇರೆ ಮಾಡ್ತಾರ. ನೆಕ್ಸ್ಟ್ 1926ರಲ್ಲಿ ಮಹಿಳೆಯರಿಗೆ ಮತದಾನ ವ್ಯವಸ್ಥೆ ಮಾಡ್ತಾರ. ಮೊದಲವಾಗಿ ಮಹಿಳೆಯರಿಗೆ ಮತದಾನ ಹಕ್ಕನ್ನ ನೀಡ್ತಾರ. 1926ರವರೆಗೆ ನಮ್ಮ ಭಾರತದಲ್ಲಿ ಯಾವುದೇ ಮಹಿಳೆಯನ್ನ ವೋಟ್ ಹಾಕು ಅರ್ಹತೆಯನ್ನ ಹೊಂದಿದ್ದಿಲ್ಲ. 1919 ಕಾಯ್ದೆ ಮೂಲಕ ಮೊದಲ ಮಹಿಳೆಯರಿಗೆ ಮತದಾನ ವ್ಯವಸ್ಥೆಯನ್ನ ಕಲ್ಪಿಸ್ತಾರ. ನೆಕ್ಸ್ಟ್ ಇದಕ್ಕಿಂತ ಮೊದಲು 1930 ಕಾಯ್ದೆಗಿಂತ ಮೊದಲು 1919 ಕಾಯ್ದೆ ಯಾವುದು ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆ ಇದೆಯಲ್ಲ, ಇದರಲ್ಲಿರುವಂತಹ ನ್ಯೂನ್ಯತೆಗಳನ್ನ ಅಧ್ಯಯನ ಮಾಡಕ 1927ರಾಗ ಸೈಮನ್ ಕಮಿಷನ್ ಅಂತ ಬರತ್ತ. ಏನ್ ಬರತ್ತ? ಸೈಮನ್ ಕಮಿಷನ್ ಅಂತೇಳಿ ಬರತ್ತ. ಇದನ್ನ ಸೈಮನ್ ಕಮಿಷನ್ ಅನ್ನ ಇನ್ನೊಂದು ಹೆಸರನ್ನ ಕರೀತಾರ, ವೈಟ್ಮನ್ ಕಮಿಷನ್ ಅಂತೇಳಿ. ಯಾಕೆ ಕರೀತಾರ ಅಂದ್ರ ಸೈಮನ್ ಕಮಿಷನ್ ಅಲ್ಲಿ ಇರ್ತಕ್ಕಂತ 7 ಜನರು ಎಲ್ಲ ಬ್ರಿಟನ್ ಪ್ರಜೆಗಳಾಗಿರ್ತಾರ. ಏನಾಗಿರ್ತಾರ? ಬ್ರಿಟನ್ದವ್ರಾಗಿರ್ತಾರ. ಆ ಕಾರಣದಿಂದ ಏನ್ ಹೇಳ್ತಾರ? ಸೈಮನ್ ಕಮಿಷನ್ ಅಂತ ಬರ್ತಾರ. ಅವ್ನು ಸೈಮನ್ ಕಮಿಷನ್, ಸೈಮನ್ ಅನ್ನುವಂತಹ ಈ ಸೈಮನ್ ಕಮಿಷನ್ ದ ಅಧ್ಯಕ್ಷ ಆಗಿರ್ತಾನ. ಅವನ ಹೆಸರಿನಿಂದ ಏನ್ ಮಾಡ್ತಾರ? ಸೈಮನ್ ಕಮಿಷನ್ ಅಂತ ಕರೀತಾರ. 1927ರಾಗ ಮುಂಬೈದಾಗ ಬಂದು ಸೈಮನ್ ಬಂದು ಇಳಿತಾನ ಮುಂಬೈ ಏರ್ಪೋರ್ಟ್ದಾಗ. ಅವಾಗ ನಮ್ ಭಾರತೀಯರು ಏನ್ ಮಾಡ್ತಾರ ಅಂದ್ರ ಸೈಮನ್ ಗೋ ಬ್ಯಾಕ್ ಕೇಳ್ತಾನ. ಸೈಮನ್ ಗೋ ಬ್ಯಾಕ್ ಚಳವಳಿಯನ್ನ ಯಾವ್ದಕ್ ಆರಂಭಿಸಿದ್ರು ಅಂದ್ರ ಸೈಮನ್ ಕಮಿಷನ್ ವಿರುದ್ಧ. ನೆನ್ಪಿಟ್ಕೋರಿ, ಸೈಮನ್ ಕಮಿಷನ್ ಯಾವಾಗ ಬಂತಂದ್ರ 1927ರಲ್ಲಿ ಸೈಮನ್ ಕಮಿಷನ್ ಭಾರತಕ್ಕೆ ಬಂತು. ಇದು ಎದಕ್ ಬಂದಿತ್ತಂದ್ರ 1919 ಕಾಯ್ದೆಯಲ್ಲಿರುವ ನ್ಯೂನ್ಯತೆಗಳನ್ನ ಸರಿಪಡಿಸ್ಲಿಕ್ಕೋಸ್ಕರ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಿತ್ತು. ಇದು ಹೇಳಿರ್ತಕ್ಕಂತಹ ನ್ಯೂನ್ಯತೆಗಳನ್ನ ಸರಿಪಡಿಸಿದಂತಹ ಯಾವ್ಯಾವ ನ್ಯೂನ್ಯತೆಗಳನ್ನ ಹೇಳಿದ್ರಲ್ಲ ಅವನ್ನ 1935 ಕಾಯ್ದೆ ಮೂಲಕ ಬ್ರಿಟಿಷರು ಭಾರತ ಸರ್ಕಾರ ಕಾಯ್ದೆ ಅಂತೇಳಿ ನಮ್ಮ ಮುಂದ ತಗೊಂಡ್ ಬರ್ತಾರ. ಓಕೆ, ನೆಕ್ಸ್ಟ್ 1935 ಕಾಯ್ದೆ ಭಾರತ ಸರ್ಕಾರ ಕಾಯ್ದೆ. ಇದನ್ನ ಏನಂತ ಕರೀತಂದ್ರ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಇಂಡಿಯನ್ ಬ್ಲೂ ಪ್ರಿಂಟ್ ಅಂದ್ರ ಭಾರತದ ನೀಲನಕ್ಷೆ ಅಂತೇಳಿ ಕರೀತಾರೆ. ಯಾಕೆ ಕರೀತಾರಂದ್ರ ಆಲ್ಮೋಸ್ಟ್ ನಾವು ಸಂವಿಧಾನದಲ್ಲಿರುವಂತಹ ಅಂಶಗಳು ಈ ಕಾಯ್ದೆ ಮೂಲಕ ತೆಗೆದುಕೊಂಡಿರ್ತೀವಿ. ಆ ಕಾರಣದಿಂದಾಗಿ ಏನ್ ಮಾಡ್ತಾರ ಭಾರತ ಸರ್ಕಾರ ಕಾಯ್ದೆಯನ್ನ ಭಾರತ ಸರ್ಕಾರ ಕಾಯ್ದೆ 1935 ಬ್ಲೂ ಪ್ರಿಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರ. ಈ ಕಾಯ್ದೆಯಲ್ಲಿ ಬರುವಂತಹ ಏನ್ ಬರ್ತಾವಂದ್ರ 321 ಸೆಕ್ಷನ್ಗಳು ಕಂಡು ಬರ್ತಾವ, 10 ಶೆಡ್ಯೂಲ್ಗಳು ಕಂಡು ಬರ್ತಾವ. 321 ಸೆಕ್ಷನ್ಗಳು ಹಾಗೂ 10 ಶೆಡ್ಯೂಲ್ಗಳು ಕಂಡು ಬರ್ತಾವ. ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಾಂತ್ಯಗಳಲ್ಲಿ ಡಯಾರ್ಕಿ ಸಿಸ್ಟಮ್ ಅನ್ನ ಮಾಡಿರ್ತಾರಂತ. ಏನ್ ಹೇಳು? ಲೆಜಿಸ್ಲೇಟಿವ್ ಅಸೆಂಬ್ಲಿ ಇರುತ್ತಾ, ಲೆಜಿಸ್ಲೇಟಿವ್ ಕೌನ್ಸಿಲ್ ಇರುತ್ತ. ಅದನ್ನ ಪ್ರಾಂತ್ಯಗಳಿಗೆ ಇಂಪ್ಲಿಮೆಂಟ್ ಮಾಡಿರ್ತಾರ. ಆದ್ರ 1935 ಕಾಯ್ದೆ ಮೂಲಕ ಪ್ರಾಂತ್ಯದಲ್ಲಿ ಡಯಾರ್ಕಿ ಸಿಸ್ಟಮ್ ಏನ್ ಹೇಳ್ರಿ ಡೈಆರ್ಕಿ ಸಿಸ್ಟಮ್ ಅನ್ನ ರದ್ದುಪಡಿಸ್ತಾರ. ಏನ್ ಮಾಡ್ತಾರ? ಪ್ರಾಂತ್ಯದಲ್ಲಿ ಡಯಾರ್ಕಿ ಸಿಸ್ಟಮ್ ಅನ್ನ 1935 ಕಾಯ್ದೆ ಮೂಲಕ ರದ್ದುಗೊಳಿಸ್ತಾರ. ಆದ್ರ ಕೇಂದ್ರ ಮಟ್ಟದಲ್ಲಿ ಇರುತ್ತ, ಕೇಂದ್ರ ಮಟ್ಟದಲ್ಲಿ ಡಯಾರ್ಕಿ ಸಿಸ್ಟಮ್ ಇರುತ್ತ. ಮತ್ತೆ ಕೋಮುವಾರ ಪ್ರಾತಿನಿಧ್ಯವನ್ನ ವಿಸ್ತೃತಗೊಳಿಸ್ತಾರ. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಮುಸ್ಲಿಮರಿಗಷ್ಟೇ ಪ್ರತ್ಯೇಕ ಮತದಾನ ವ್ಯವಸ್ಥೆ ಕೊಟ್ಟಿರ್ತಾರ. ಹಂಗಂತೇಳಿ ಸಿಖ್ರು ರೊಚ್ಚಿಗೆ ಹೇಳ್ತಾರ ನಮಗೂ ಪ್ರತ್ಯೇಕ ಮತದಾನ ವ್ಯವಸ್ಥೆ ಬೇಕಂತ ಹೇಳಿ. ಆ ಕಾರಣದಿಂದಾಗಿ ಕೋಮುವಾರ ಪ್ರಾತಿನಿಧ್ಯವನ್ನ ವಿಸ್ತೃತ ಎಲ್ಲಾ ರಾಜ್ಯಗಳಿಗೆ ಅಪ್ಲೈ ಮಾಡಕ್ ಹೋಗ್ತಾರ. ನೆಕ್ಸ್ಟ್ 1935 ಭಾರತ ಸರ್ಕಾರ ಕಾಯ್ದೆ ಏನ್ ಮಾಡ್ತಂದ್ರ ಮಯನ್ಮಾರ್ ಅನ್ನ ಭಾರತದಿಂದ ವಿಭಜನೆ ಮಾಡ್ತಾರ. ಏನ್ ಮಾಡ್ತಾರ? ಮಯನ್ಮಾರ್ ಅನ್ನ ಭಾರತ ಐತಲ್ಲ ಇದು ಮಯನ್ಮಾರ್ ಅನ್ನ ಇದು ವಿಭಜನೆ ಮಾಡುತ್ತ, ಮಯನ್ಮಾರನ್ನ ವಿಭಜನೆ ಮಾಡುತ್ತ. ನೆಕ್ಸ್ಟ್ 1935 RBI
ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರ. ಯಾವಾಗ? 1935 ಏಪ್ರಿಲ್ 1ರಂದು. ಏಪ್ರಿಲ್ 1ರಂದು RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ಸ್ಥಾಪನೆ ಮಾಡ್ತಾರ. ಓಕೆ, ನೆಕ್ಸ್ಟ್ ಹೋಗೋಣ. ಸಂವಿಧಾನ ಸಂಸದೀಯ ಸಭೆಯ ಪರಿಕಲ್ಪನೆ. ಈಗ ನಮ್ಮ ಸಂವಿಧಾನ ಇದೆ, ಅದು ಹೆಂಗ್ ನಡೆದು ಬಂತು, ಹೆಂಗ ಹಿಸ್ಟ್ರಿ ಏನಿತ್ತು ಅಂತ ಈಗ ಗೊತ್ತಾದ್ರು. ಆ ಸಭೆ ಹೆಂಗ್ ನಡೀತು? ಈಗ ನಾವು ಸಂವಿಧಾನ ಕರಡು ಸಮಿತಿ ರಚನೆ ಮಾಡ್ಬೇಕು ಹಂಗಂತ ಹೇಳಿ ಹೆಂಗ್ ಸಿಕ್ಕಂಗ ರಚನೆ ಮಾಡಕ್ ಆಗಂಗಿಲ್ಲ. ಅದು ಹೆಂಗ್ ಸಂವಿಧಾನ ಸಭೆ ನಡೆದು ಅಂತೇಳಿ ಇವಾಗ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಭಾರತೀಯ ಸಂವಿಧಾನ ಸಂಸದೀಯ ಸಭೆ ರೂಪಿಸುವ ಕಲ್ಪನೆಯನ್ನ ಮೊದಲು ಪ್ರಥಮವಾಗಿ ಉಲ್ಲೇಖ ಮಾಡಿದವರು ಯಾರಂದ್ರ 1934ರಲ್ಲಿ MN ರಾಯ್. ಯಾರು ಹೇಳ್ತಾರ? MN ರಾಯ್ ಅವರು ಸಂಸದೀಯ ಸಂವಿಧಾನ ಸಭೆಯ ರೂಪಿಸುವ ಕಲ್ಪನೆಯನ್ನ ಪ್ರಥಮವಾಗಿ MN ರಾಯ್ ಅವರು ಹೇಳ್ತಾರ. ಸಂವಿಧಾನವು ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ರೂಪಿಸಲಾಗುತ್ತ. ನಮ್ಗ ಭಾರತದಾಗ 1946 ಒಂದು ವಿಶೇಷ ಮೈಲಿಗಲ್ಲು ಏನಂದ್ರ ಕ್ಯಾಬಿನೆಟ್ ಮಿಷನ್. ಇಲ್ಲಿಯವರೆಗೂ ನಮ್ಮ ಭಾರತಕ್ಕೆ ಸಂವಿಧಾನವನ್ನ ರಚನೆ ಮಾಡ್ಕೊಳಕ ಯಾವ ಸಭೆಯು ಒಪ್ಪಿಗೆಯನ್ನ ಕೊಟ್ಟಿರಂಗಿಲ್ಲ, ಯಾವ ಕಮಿಟಿಯು ನಮ್ಗ ಒಪ್ಪಿಗೆ ಕೊಟ್ಟಿರಂಗಿಲ್ಲ. ಅದರ ಕ್ಯಾಬಿನೆಟ್ ಕಮಿಷನ್, ಯಾವುದು ಕ್ಯಾಬಿನೆಟ್ ಕಮಿಷನ್ ಅನ್ನೋದು 1946ರಲ್ಲಿ ನಮಗ ಸಂವಿಧಾನವನ್ನ ರಚನೆ ಮಾಡ್ಕೊಳಕ ಅವಕಾಶವನ್ನ ಕೊಡುತ್ತ. ಅದೇ ಹೇಳಿದ್ ನೋಡಿ, 1946ರಲ್ಲಿ ಭಾರತದಲ್ಲಿ ಸಂವಿಧಾನ ರಚನೆಗೆ ಅವಕಾಶ ಕೊಟ್ಟದ್ದು ಕ್ಯಾಬಿನೆಟ್ ಮಿಷನ್. ಆ ಕ್ಯಾಬಿನೆಟ್ ಮಿಷನ್ ನಲ್ಲಿ 3 ಜನ ಸದಸ್ಯರಿರ್ತಾರ. ಒಬ್ರು ಸ್ಟಾಫರ್ಡ್ ಕ್ರಿಪ್ಸ್, ಒಂದು ಪ್ಯಾಥಿಕ್ ಲಾರೆನ್ಸ್, ನೆಕ್ಸ್ಟ್ AB ಅಲೆಕ್ಸಾಂಡರ್. ಇವರು 3 ಜನ ಸದಸ್ಯರೇನು ಕ್ಯಾಬಿನೆಟ್ ಮಿಷನ್ ನ ಸದಸ್ಯರಾಗಿ ನೇಮಕಗೊಂಡಿರ್ತಾರ. ನೆಕ್ಸ್ಟ್, ಈ ಸಂವಿಧಾನ ಸಭೆಯಲ್ಲಿ ಎಷ್ಟು ಜನ ಇರ್ತಾರ, ಯಾವ ಪ್ರಾಂತ್ಯಗಳಿಂದ ಬಂದಿರ್ತಾರ, ಬ್ರಿಟಿಷ್ ಪ್ರಾಂತ್ಯದಿಂದ ಎಷ್ಟು ಜನ ಬಂದಿರ್ತಾರ ಅಂತ ಹೇಳಿ ನೋಡೋಣ. ಅಷ್ಟು ಸದಸ್ಯರ ಸಂಖ್ಯೆ ಎಷ್ಟಿರುತ್ತಂದ್ರ 389. ಸಂವಿಧಾನ ಸಭೆಯಲ್ಲಿ ಇರುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟಂದ್ರ 389. ಅದರಲ್ಲಿ 292 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯದಿಂದ ಬಂದಿರ್ತಾರ. ಎಷ್ಟು ಜನ? 292 ಸದಸ್ಯರು ಬ್ರಿಟಿಷ್ ಪ್ರಾಂತ್ಯದಿಂದ ಬಂದಿರ್ತಾರ. 93 ಜನ ರಾಜ್ಯ ಆಸ್ಥಾನ ಪ್ರತಿನಿಧಿಗಳು. ಇವಾಗ ರಾಜ್ಯ ಆಸ್ಥಾನದ ಪ್ರತಿನಿಧಿಗಳು ಅಂದ್ರ ಮೈಸೂರು, ನಮ್ಮ ಮೈಸೂರು ಪ್ರಾಂತ್ಯ ಐತಲ್ಲ, ಅದರಿಂದ ದಿವಾಕರ್ ರಾವ್ ಅವರು ಹೋಗಿರ್ತಾರ. ಯಾರು? ದಿವಾಕರ್ ರಾವ್ ಅವರು ಹೋಗಿರ್ತಾರ. ಕೊರ್ಗ ಪ್ರಾಂತ್ಯದಿಂದ ಕೆ ಪೂರ್ಣಚರಣ್ ಅವ್ರು ಹೋಗಿರ್ತಾರ. ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬೇರೆ ಬೇರೆ ವ್ಯಕ್ತಿಗಳು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರ್ತಾರ. ಒಂದ್ ಕ್ವಶನ್, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ಸಂಸ್ಥಾನ ಭಾಗವಹಿಸಿಲ್ಲ ಅಂತ ಕೇಳಿದ್ರ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಹೈದರಾಬಾದ್ ಸಂಸ್ಥಾನ. ಹೈದರಾಬಾದ್ ಸಂಸ್ಥಾನ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಲ್ಲ. ಇದು 4 ಮುಖ್ಯ ಆಯುಕ್ತರ ಪ್ರಾಂತ್ಯಗಳು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸ್ತಾರೆ. ನೆಕ್ಸ್ಟ್, ಭಾರತೀಯ ವಿಭಜನೆ ನಂತರ ಸಂವಿಧಾನ ಸಭೆಯಲ್ಲಿ 299 ಸದಸ್ಯರ ಸಂಖ್ಯೆ ಕಡಿಮೆ ಆಗತ್ತ. ಎಷ್ಟು? 384 ಇದ್ದಿದ್ದು 299 ಆಗತ್ತ. ಇದಕ್ಕೆ ಕಾರಣ ಏನಂದ್ರ ಮುಸ್ಲಿಂ ಲೀಗ್ ಎಂಬ ಪಾರ್ಟಿ ಏನ್ ಮಾಡತ್ತಂದ್ರ ಭಾರತವನ್ನ ಡಿವೈಡ್ ಮಾಡಿ ಆಮೇಲೆ ಸಂವಿಧಾನವನ್ನ ರಚನೆ ಮಾಡ್ರಿ ಅಂತ ಹೇಳುತ್ತ. ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆ ಇಟ್ಟು ಆಮೇಲೆ ಪಾಕಿಸ್ತಾನ ಇಂಡಿಯಾ ಬೇರೆ ಮಾಡಿ ನೀವು ಸಂವಿಧಾನವನ್ನ ರಚನೆ ಮಾಡಿ ಅಂತ ಹೇಳಿ ಸಂವಿಧಾನ ಸಭೆಗೆ ಇವರು ಗೈರು ಹಾಜರಾಗ್ತಾರ. ಯಾರು? ಮುಸ್ಲಿಂ ಲೀಗ್ದವ್ರು. ಮುಸ್ಲಿಂ ಲೀಗ್ದವರು ಸಂವಿಧಾನ ಸಭೆಗೆ ಗೈರು ಹಾಜರಿ ಆಗ್ತಾರ. ಸಂವಿಧಾನ ಮೊದಲ ರಚನಾ ಸಭೆ ನಡೆದಿದ್ದು ಯಾವಾಗಂದ್ರ ಡಿಸೆಂಬರ್ 9, 1946. ಕ್ವಶನ್ ಬರತ್ತ, ಸಂವಿಧಾನದ ರಚನಾ ಸಭೆ ನಡೆದ ವರ್ಷ ಯಾವುದು ಅಂದ್ರ ಡಿಸೆಂಬರ್ 9, 1946 ದೆಹಲಿಯಲ್ಲಿ ಮೊದಲ ಅಧಿವೇಶನ ನಡೆಯುತ್ತ, ಮೊದಲ ರಚನಾ ಸಭೆ ನಡೆಯುತ್ತ. ನೆಕ್ಸ್ಟ್, ಇದರ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದಂದ್ರ ಸಚ್ಚಿದಾನಂದ್ ಸಿನ್ಹಾ. ಕೇಳಿದಾನ
ಸಚ್ಚಿದಾನಂದ್ ಸಿನ್ಹಾ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರಾಗಿದ್ದಂದ್ರ ಸಚ್ಚಿದಾನಂದ್ ಸಿನ್ಹಾ. ನಾನು ಆಲ್ರೆಡಿ ಹೇಳಿದ್ದೀನಿ, ಮುಸ್ಲಿಂ ಲೀಗ್ ಈ ಸಭೆಯನ್ನ ಬಹಿಷ್ಕರಿಸಿತು. ಯಾಕಂದ್ರ ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನ ಮುಂದಿಟ್ಟು. ಏನ್ ಮಾಡ್ತು? ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನ ಮುಂದಿಟ್ಟ ಕಾರಣ ಸಂವಿಧಾನ ರಚನಾ ಸಭೆಗೆ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಮತ್ತೆ ತೇಜ್ ಬಹದ್ದೂರ್ ಸುಪ್ರು ಮತ್ತು ಪ್ರಕಾಶ್ ನಾರಾಯಣ್ ಅವರು ಈ ಸದಸ್ಯತ್ವವನ್ನ ನಿರಾಕರಣೆ ಮಾಡ್ತಾರೆ. ಓಕೆ, ಆಲ್ರೆಡಿ ಹೇಳಿದ್ದೀನಿ, ಹೈದರಾಬಾದ್ ಪ್ರಾಂತ್ಯ ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ಸಂವಿಧಾನ ರಚನಾ ಸಭೆಯಲ್ಲಿ ಪಾಲ್ಗೊಳ್ಳಲಿಲ್ಲ. ನೆಕ್ಸ್ಟ್, ಸಮುದಾಯ ಆಧಾರಿತ ಜನರ ವಿಭಾಗ. ಇವಾಗ ಬ್ರಿಟಿಷ್ ಪ್ರಾಂತ್ಯಗಳಿಂದ ಬಂದ್ರು, ಪ್ರಾಂತೀಯದಿಂದ ಬಂದ್ರು, ನಮ್ಮ ಸಂಯುಕ್ತ ಪ್ರಾಂತೀಯದಿಂದ ಬಂದ್ರು, ಎಲ್ಲ ಕಡೆಯಿಂದ ಬಂದ್ರು. ಆದ್ರ ಸಮುದಾಯ ಆಧಾರಿತ, ಜಾತಿ ಧರ್ಮ ಆಧಾರಿತ ಎಷ್ಟೆಷ್ಟು ಜನ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ್ರಂದ್ರ, ಮೊದಲು ಸಾಮಾನ್ಯ ವರ್ಗದಿಂದ 213 ಜನರು. ಎಷ್ಟು? ಸಾಮಾನ್ಯ ವರ್ಗದಿಂದ 213 ಜನರು, ಹಾಗೂ ಮುಸ್ಲಿಂ ಸಮುದಾಯದಿಂದ 79 ಜನರು, ಸಿಖ್ ಸಮುದಾಯದಿಂದ 4 ಜನರು, ಮಹಿಳೆಯರು 15 ಜನರು. ಮಹಿಳೆಯರು 15 ಜನರು ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸ್ತಾರ. ಡಿಸೆಂಬರ್ 11 ಹಾಗೂ 1946ರಲ್ಲಿ ರಾಜೇಂದ್ರ ಪ್ರಸಾದ್ ಅವರು ಪೂರ್ಣಕಾಲಿಕವಾಗಿ ಆಡಳಿತ ಅಧ್ಯಕ್ಷರಾಗಿ, ರಚನಾ ಸಭೆಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರ. ಸಚ್ಚಿದಾನಂದ್ ಸಿನ್ಹಾ ಅವರು ತಾತ್ಕಾಲಿಕವಾಗಿ ನೇಮಕಗೊಂಡ್ರ. ಪೂರ್ಣ ಆಡಳಿತಕ್ಕೆ ಯಾರು ನೇಮಕಗೊಳ್ತಾರಂದ್ರ ರಾಜೇಂದ್ರ ಪ್ರಸಾದ್. ನೆನ್ಪಿಟ್ಕೋರಿ, ಕ್ವಶನ್ ಕೇಳಿರ್ತಾನ, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರನ್ನು ಕೇಳಿದ್ರ ರಾಜೇಂದ್ರ ಪ್ರಸಾದ್. ನೆಕ್ಸ್ಟ್, ಡಿಸೆಂಬರ್ 13, 1946ರಲ್ಲಿ ನೆಹರು ಅವರು ಉದ್ದೇಶ ಪ್ರಸ್ತಾವನೆಗಳು, ಅಬ್ಜೆಕ್ಟಿವ್ಸ್ ಆಫ್ ರೆಸಲ್ಯೂಷನ್ ಅನ್ನ ಡಿಸೆಂಬರ್ 13, 1946ರಲ್ಲಿ ನೆಹರು ಅವರು ಮಂಡನೆ ಮಾಡ್ತಾರೆ. ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಳ್ತಾರೆ. ನಮ್ಮ ಸಂವಿಧಾನದಲ್ಲಿ 12 ಸಮಿತಿಗಳು ಕಂಡು ಬರ್ತಾವ. ಒಂದು ರೂಲ್ಸ್ ಪ್ರೊಸೀಜರಿಂಗ್ ಕಮಿಟಿ, ಕರಡು ಸಮಿತಿ, ಡ್ರಾಫ್ಟಿಂಗ್ ಕಮಿಷನ್ ಮತ್ತು ಮೂಲಭೂತ ಹಕ್ಕುಗಳ ಸಮಿತಿ, ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಉಪಸಮಿತಿ, ಫ್ಲಾಗ್ ಬೇರಿಂಗ್ ಕಮಿಟಿ ಅಂತ ಹೇಳಿ 12 ಸಮಿತಿಗಳು ಕಂಡು ಬರ್ತಾವ. ಅತಿ ಮುಖ್ಯವಾದ ಸಮಿತಿ ಯಾವ್ದಂದ್ರ ಕರಡು ಸಮಿತಿ. ಯಾವುದು? ಕರಡು ಸಮಿತಿ. ನೆನ್ಪಿಟ್ಕೋರಿ, ಎಕ್ಸಾಮ್ದಾಗ ಕೇಳ್ತಾನ, ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಂದ್ರ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾನು ಆಲ್ರೆಡಿ ಹೇಳಿದ್ದೀನಿ, ಅನೇಕ ಪ್ರಾಂತ್ಯಗಳಿಂದ ನೇಮಕಗೊಂಡಿರ್ತಾರಂತ. ನಮ್ಮ ಅಂಬೇಡ್ಕರ್ ಅವರು ಪಶ್ಚಿಮ ಬಂಗಾಳ ಪ್ರಾಂತ್ಯದಿಂದ ನೇಮಕಗೊಂಡಿರ್ತಾರ. ಯಾವುದು? ಪಶ್ಚಿಮ ಬಂಗಾಳ ಪ್ರಾಂತ್ಯದಿಂದ ನೇಮಕಗೊಂಡಿರ್ತಾರೆ. ನೆನ್ಪಿಟ್ಕೋರಿ, ಎಕ್ಸಾಮ್ದಾಗ ಕೇಳ್ತಾರ. ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ BR ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಯಾವ ಪ್ರಾಂತ್ಯದಿಂದ ನೇಮಕಗೊಂಡಿರ್ತಾರಂದ್ರ ಪಶ್ಚಿಮ ಬಂಗಾಳ ಪ್ರಾಂತ್ಯದಿಂದ ನೇಮಕಗೊಂಡಿರ್ತಾರ. ಕರಡು ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಂದ್ರ 7. ಕರಡು ಸಮಿತಿಯಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟಂದ್ರ 7. ಸಂವಿಧಾನ ನಿರ್ಮಾಣದ ಕಲಾಪದ ವಿವರಗಳು. ಈಗ ಸಂವಿಧಾನ ನಡೆದೈತಿ, ರಚನಾ ಸಭೆ ಅಂತೂ ರೆಡಿ ಆಗೈತಿ. ಅದ್ರ ಎಷ್ಟೆಷ್ಟು ಸಭೆಗಳು, ಎಷ್ಟು ನಡೆದವು, ಹೆಂಗ್ ನಡೆದವು ಅಂತೇಳಿ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಈ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಂತ ನಿಮ್ಗೆ ಆಲ್ರೆಡಿ ಗೊತ್ತದ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ರು. ಈ ಕರಡು ಸಮಿತಿ ಅಂದ್ರೆ ಏನ್ ಗೊತ್ತೇನ? ಕರಡು ಸಮಿತಿ ಅಂದ್ರ ಸಂವಿಧಾನದ ಬುಕ್ ತಯಾರು ಮಾಡುದು, ಸಂವಿಧಾನದ ಪ್ರತಿಯನ್ನ ತಯಾರು ಮಾಡುವುದಕ್ಕ ಕರಡು ಸಮಿತಿ ಅಂತ ಕರಿತಾರ. ಇದರ ಅಧ್ಯಕ್ಷರು ಯಾರಾಗಿದ್ರು? BR ಅಂಬೇಡ್ಕರ್. ಇದನ್ನ ಚರ್ಚೆ ಮಾಡಕ ಎಷ್ಟು ದಿನ ತಗೊಂಡ್ರ ಅಂದ್ರ, ಇದನ್ನ ರೆಡಿ ಮಾಡಕಲ್ಲ, ಬರೀ ಚರ್ಚೆ ಮಾಡಕ 114 ದಿನ ತಗೊಂಡಾರ. ಎಷ್ಟು? ಚರ್ಚೆ ಮಾಡಕ 114 ದಿನ ತಗೊಂಡಾರ. ಅದ್ರ ರೆಡಿ ಮಾಡಕ ಎಷ್ಟು ದಿನ ತಗೊಂಡಿರ್ಬೋದು ನೆನ್ಪಿಟ್ಕೋರಿ? 2 ವರ್ಷ 11 ತಿಂಗಳು 18 ದಿನ. ಎಷ್ಟು? 2 ವರ್ಷ 18 ತಿಂಗಳು, 2 ವರ್ಷ 11 ತಿಂಗಳು 18 ದಿನ ನಮ್ಮ ಸಂವಿಧಾನವನ್ನ ರಚನೆ ಮಾಡಕ ಟೈಮ್ ತಗೊಂಡದ್ದು. ಕೇಳ್ತಾನ, ಸಂವಿಧಾನ ರಚನೆ ಮಾಡಲು ತೆಗೆದುಕೊಂಡ ಸಮಯ ಎಷ್ಟಂದ್ರ 2 ವರ್ಷ 11 ತಿಂಗಳು 18 ದಿನ. ನೆಕ್ಸ್ಟ್,
ಸಂವಿಧಾನವನ್ನ ಅಂಗೀಕರಿಸಿದ್ದು ಯಾವಾಗ? ಈ ಸಂವಿಧಾನ ಏನೋ ರಚನೆ ಆಯ್ತು, ಅದನ್ನ ಯಾವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿವಿ, ಅಂಗೀಕಾರ ಮಾಡ್ಕೊಂಡಿವಿ ಅಂದ್ರ ನವೆಂಬರ್ 26, 1949ರಲ್ಲಿ ಸಂವಿಧಾನವನ್ನ ನಾವು ಅಂಗೀಕಾರ ಮಾಡ್ಕೋತೀವಿ. ಅದು ಜಾರಿ ಮಾಡಿದ ಯಾವಾಗ ಅಂದ್ರ ಜನವರಿ 26, 1950. ಜನವರಿ 26, 1950ಕ್ಕೆ ಯಾಕೆ ನಾವು ಜಾರಿಗೆ ಮಾಡ್ಕೋಬೇಕಂದ್ರ ಇದಕ್ಕೊಂದು ವಿಶೇಷ ಅದ. 1939ರಲ್ಲಿ ಜವಾಹರ್ಲಾಲ್ ನೆಹರು ಅವರು ರಾವಿ ನದಿಯ ದಂಡೆ ಮೇಲೆ ತ್ರಿವರ್ಣ ಧ್ವಜವನ್ನ ಪ್ರಥಮವಾಗಿ ಹಾರಿಸಿರ್ತಾರ. ಯಾವಾಗ? ಜನವರಿ 26ನೇ ತಾರೀಕು. ಆ ಕಾರಣದಿಂದಾಗಿ 1950 ಜನವರಿ 26ರಲ್ಲಿ ನಾವು ಸಂವಿಧಾನವನ್ನ ಜಾರಿ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಸಂವಿಧಾನದ ಕೊನೆಯ ರಚನಾ ಸಭೆ ನಡೆದದ್ದು ಯಾವಾಗ? ಸಂವಿಧಾನದ ರಚನಾ ಸಭೆ ಕೊನೆಯದಾಗಿ ಯಾವಾಗ ನಡೀತಂದ್ರ ಜನವರಿ 24, 1950ರಂದು. ರಚನಾ ಸಭೆಯ ಕೊನೆಯ ಸಭೆ ಯಾವಾಗ ನಡೀತಂದ್ರ ಜನವರಿ 24, 1950ರಂದು. ನೆಕ್ಸ್ಟ್, BR ಅಂಬೇಡ್ಕರ್ ಅವ್ರನ್ನ ಏನಂತ ಕರೀತಾರಂದ್ರ ಸಂವಿಧಾನದ ಪಿತಾಮಹ ಅಂತೇಳಿ ಕರೀತಾರ. ನೆನ್ಪಿಟ್ಕೋರಿ, ಕ್ವಶನ್ ಕೇಳ್ತಾನ. ಸಂವಿಧಾನದ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರಂದ್ರ BR ಅಂಬೇಡ್ಕರ್ ಅವರು. ನೆನ್ಪಿಟ್ಕೋರಿ. ಸಂವಿಧಾನದ ಕಲ್ಪನೆಯನ್ನ ಮೊದಲ ಬಾರಿಗೆ 1935ರಲ್ಲಿ ಸ್ವರಾಜ್ ಪಕ್ಷದ ತತ್ವಗಳಲ್ಲಿ ಯಾರು ತಿಳಿಸ್ತಾರಂದ್ರ ಬಾಲ್ ಗಂಗಾಧರ್ ತಿಲಕ್. ಯಾರು? ಬಾಲ್ ಗಂಗಾಧರ್ ತಿಲಕ್. ಸಂವಿಧಾನವನ್ನ ರೂಪಿಸುವಲ್ಲಿ ಎಷ್ಟು ಸಮಿತಿಗಳು ಕಂಡು ಬರ್ತಾವ ಅಂದ್ರ 12 ಸಮಿತಿಗಳು. ಎಷ್ಟು? 12 ಸಮಿತಿಗಳು. ಆಲ್ರೆಡಿ ಹೇಳಿದೀನಿ ನಾನು ಯಾವ್ಯಾವ ಸಮಿತಿಗಳು ಕಂಡು ಬರ್ತಾವ ಅಂದ್ರ ಹೇಳಿದೀನಿ. 12 ಸಮಿತಿಗಳು ಕಂಡು ಬರ್ತಾವ. ಸಂವಿಧಾನದ ಸಲಹಾಗಾರರೇ ಆಗಿರ್ತಾರಂದ್ರ BN ರಾವ್, ಬೆಣಗಲ್ ರಾಮಕೃಷ್ಣ ರಾವ್. BN ರಾವ್ ಅವರು ಸಂವಿಧಾನದ ಸಲಹಾಗಾರರಾಗಿ ನೇಮಕಗೊಂಡಿರ್ತಾರೆ. ಕ್ವಶನ್ ಕೇಳಿದಾನ, ಸಂವಿಧಾನದ ಸಲಹೆಗಾರರಾಗಿ ಇದ್ದಂಥವ್ರು ಯಾರಂದ್ರ BN ರಾವ್. ನೆನ್ಪಿಟ್ಕೋರಿ, BN ರಾವ್. ನೆಕ್ಸ್ಟ್, ರಾಷ್ಟ್ರೀಯ ಧ್ವಜವನ್ನ ಯಾವಾಗ ಅಂಗೀಕಾರ ಮಾಡ್ತೀವಿ? ನಮ್ದು ತ್ರಿವರ್ಣ ಧ್ವಜ ಇದೆಯಲ್ಲ, ಕೇಸರಿ, ಬಿಳಿ, ಹಸಿರು, ಮಧ್ಯೆ ಅಶೋಕ ಚಕ್ರ ಇರುತ್ತಲ್ಲ, ಆ ಧ್ವಜವನ್ನ ಯಾವಾಗ ಅಂಗೀಕಾರ ಮಾಡಿದ್ವಿ ಅಂದ್ರ ಜುಲೈ 22, 1947. ಯಾವಾಗ? ಜುಲೈ 22, 1947. ನಿಮಗ ಸ್ವತಂತ್ರ ಬಂದು 15-20 ದಿನ ಆದ್ಮೇಲೆ ನಾವು ತ್ರಿವರ್ಣ ಧ್ವಜವನ್ನ ನೇಮಕ ಮಾಡ್ಕೋತೀವಿ. ನೆಕ್ಸ್ಟ್, ರಾಷ್ಟ್ರೀಯ ಗೀತೆಯನ್ನ ಯಾವಾಗ ಅಳವಡಿಸ್ಕೊಳ್ತೀವಿ ಅಂದ್ರ ಜನವರಿ 24, 1950. ರವೀಂದ್ರನಾಥ್ ಟ್ಯಾಗೋರ್ ಅವರ ಜನಗಣಮನ ಗೀತೆಯನ್ನ ಯಾವಾಗ ಅಳವಡಿಸ್ಕೊಡ್ತೀವಿ ಅಂದ್ರ ಜನವರಿ 24, 1950ರಂದು ನಾವು ರಾಷ್ಟ್ರಗೀತೆಯನ್ನ ಅಳವಡಿಸ್ಕೊಳ್ತೀವಿ. ಓಕೆ, ನೆಕ್ಸ್ಟ್, ಕೇಶವಾನಂದ ಭಾರತೀಯ ಪ್ರಕರಣದಲ್ಲಿ ಪ್ರಸ್ತಾವನೆಯು ಮೂಲಭೂತ ಹಕ್ಕಾಗಿ ಪರಿಗಣಿಸ್ತಾರ. ಇದು ಮುಂದ್ಗಡೆ ಬರುತ್ತ. ಯಾವುದು? ಕೇಶವಾನಂದ ಭಾರತೀಯ ಪ್ರಕರಣ ಮುಂದೆ ಬರುತ್ತ. ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ಕೊಂತ ಹೋಗೋಣ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ವೈಶಿಷ್ಟ್ಯಗಳು, ಫ್ಯೂಚರ್ಸ್ ಏನ, ನಮ್ಮ ಸಂವಿಧಾನ ಹೆಂಗೈತಿ, ಅದರದ ಲಕ್ಷಣಗಳೇನ ಅಂತ ಹೇಳಿ ನಾವು ಡಿಸ್ಕಷನ್ ಮಾಡೋಣ. ಭಾರತೀಯ ಸಂವಿಧಾನಗಳು ಬೇರೆ ರಾಷ್ಟ್ರಕ್ಕೆ ಹೋಲಿಸಿದ್ರೆ ನಮ್ಮ ಸಂವಿಧಾನ ಅತಿ ದೊಡ್ಡ ಸಂವಿಧಾನವಾಗಿದೆ. ಎಷ್ಟು ದೊಡ್ಡದಾಗೈತಂದ್ರ ಇಲ್ಲಿದೆ ನೋಡ್ರಿ, 470 ವಿಧಿಗಳು, 12 ಅನುಸೂಚಿಗಳು, 25 ಭಾಗಗಳು ನಮ್ಮ ಸಂವಿಧಾನದಲ್ಲಿ ಕಂಡು ಬರ್ತಾವ. ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ನಮ್ಮ ಸಂವಿಧಾನ ಅತಿ ದೊಡ್ಡ ಸಂವಿಧಾನ ಅಂತ ಹೇಳಿ ಹೇಳ್ಬೋದು. ನಮ್ದು ಲಿಖಿತ ಸಂವಿಧಾನ. ಯಾವುದು? ಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ನಮ್ದು. ಮೊದಲ ಲಿಖಿತ ಸಂವಿಧಾನ ಯಾವ್ದ್ರಿ ಅಂತ ಕೇಳಿದ್ರ ಅಮೇರಿಕಾ ಸಂವಿಧಾನ. ಯಾವುದು? ಅಮೇರಿಕಾ ಸಂವಿಧಾನ ಮೊದಲ ಲಿಖಿತ ಸಂವಿಧಾನ ಅಂತೇಳಿ ಹೇಳ್ಬೋದು. ಯಾವಾಗ ಲಿಖಿತ ಸಂವಿಧಾನ ಆಯ್ತು? 1789ರಲ್ಲಿ ಅಮೇರಿಕಾವು ಮೊದಲ ಲಿಖಿತ ಸಂವಿಧಾನವನ್ನ ಅಳವಡಿಸಿಕೊಂಡಿದೆ. ನಮ್ಮ ಸಂವಿಧಾನದ ಮೊದಲ ಸಂವಿಧಾನದಾಗ ಎಷ್ಟು ಭಾಗಗಳು, ಎಷ್ಟು ವಿಧಿಗಳು ಇದ್ವು ಅಂದ್ರೆ ಕ್ವಶನ್ ಕೇಳಿದಾನ. 22 ಭಾಗಗಳು ಕಂಡು ಬರ್ತಾವ, 395 ವಿಧಿಗಳು ಕಂಡು ಬರ್ತಾವ, 8 ಅನುಸೂಚಿಗಳು ಕಂಡು ಬರ್ತಾವ. ಇದು ನಮ್ಮ ಭಾರತ ಸಂವಿಧಾನದ ಮೂಲದಲ್ಲಿ ಪ್ರಥಮವಾಗಿ ಇದ್ದಂತ. ಈಗ ತಿದ್ದುಪಡಿ ಮಾಡುವುದರ ಮೂಲಕ
ಎಷ್ಟಾಗ್ಯಾವ ಭಾಗಗಳಂದ್ರ 25 ಭಾಗಗಳು, 470 ವಿಧಿಗಳು, 12 ಅನುಸೂಚಿಗಳು ಪ್ರಸ್ತುತವಾಗಿ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕಂಡು ಬರ್ತಾವ. ನೆಕ್ಸ್ಟ್, ನಮ್ಮ ಭಾರತ ಸಂವಿಧಾನದ ಇನ್ನೊಂದು ವಿಶೇಷ ಗುಣಲಕ್ಷಣ ಅಂದ್ರ ಮೂಲಭೂತ ಕರ್ತವ್ಯಗಳು ಸಹ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಕಂಡು ಬರ್ತಾವೆ. ಇದನ್ನ 1976ರ 42ನೇ ತಿದ್ದುಪಡಿಯ ಮೂಲಕ ನಮ್ಮ ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನ ನಾವು ಜೋಡಿಸ್ಕೊಂಡಿರ್ತೀವಿ. ನಮ್ಮ ಭಾರತೀಯ ಸಂವಿಧಾನದಲ್ಲಿ ಇನ್ನೊಂದು ವಿಶೇಷಣೆ ಅಂದ್ರ ಏಕಪೌರತ್ವ, ಸಿಂಗಲ್ ಸಿಟಿಜನ್ಶಿಪ್ ಕಂಡು ಬರುವುದು ನಮ್ಮ ಭಾರತೀಯ ಸಂವಿಧಾನದಲ್ಲಿ. ನೆಕ್ಸ್ಟ್, ನಮ್ಮ ಸಂವಿಧಾನದ ಸ್ವಭಾವ ಏನು, ಗುಣಲಕ್ಷಣ ಏನು ನಮ್ಮ ಸಂವಿಧಾನದ್ದು ಅಂದ್ರ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ಫ್ಲೆಕ್ಸಿಬಲ್ ಅಂದ್ರ ನಮ್ಮ ಸಂವಿಧಾನ ಎಷ್ಟು ಕಠಿಣ ಐತಲ್ಲ ಅಷ್ಟೇ ಈಜಿ ಐತಿ, ಎಷ್ಟು ಈಜಿ ಐತಲ್ಲ ಅಷ್ಟ ಕಷ್ಟ ಐತಿ. ಅದಕ್ಕೇನಂತಾರ ಫ್ಲೆಕ್ಸಿಬಲ್ ಅಂಡ್ ರಿಜಿಡ್. ನಮ್ಮ ಸಂವಿಧಾನವನ್ನ ಅಷ್ಟು ಈಸಿಯಾಗಿ ತಿದ್ದುಪಡಿನೂ ಮಾಡಕ್ ಬರಂಗಿಲ್ಲ, ಅಷ್ಟು ತಿದ್ದುಪಡಿ ಮಾಡೋದು ಕಠಿಣನೂ ಇಲ್ಲ ಅಂತ ಹೇಳಿ ನಮ್ಮ ಸಂವಿಧಾನ ಹೇಳ್ತದ. ನೆಕ್ಸ್ಟ್, ವಕೀಲರ ದೃಷ್ಟಿಯಿಂದ ಇದು ಏನಂದ್ರ ಪ್ಯಾರಡೈಸ್, ಲಾಯರ್ಸ್ ಪ್ಯಾರಡೈಸ್. ವಕೀಲರ ದೃಷ್ಟಿಯಿಂದ ಇದೊಂದು ಸ್ವರ್ಗ ಅಂತ ಹೇಳ್ಬೋದು. ಯಾಕಂದ್ರ ನಮ್ಮ ಸಂವಿಧಾನದಲ್ಲಿ ಅತಿ ಹೆಚ್ಚು ವಿಧಿಗಳನ್ನ ಹೊಂದೈತಿ. ಆಲ್ರೆಡಿ ಹೇಳಿದಿನ, ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದ್ರ ನಮ್ಮ ಭಾರತದಲ್ಲಿ ಅತಿ ದೊಡ್ಡ ಸಂವಿಧಾನ ಇದೆ. ಅದರ ಸಲುವಾಗಿ ಏನಂದ್ರ ಲಾಯರ್ಸ್ ಆಫ್ ಪ್ಯಾರಡೈಸ್, ಲಾಯರ್ಸ್ ಗಳ ಸ್ವರ್ಗ ಅಂತ ಹೇಳಿ ಕರೀತಾರೆ. ಸಂವಿಧಾನ ಸಭೆಯಲ್ಲಿ ವಕೀಲರ ಸಂಖ್ಯೆ ಹೆಚ್ಚು. ಆಲ್ರೆಡಿ ಹೇಳಿದೀನಿ, ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಆಲ್ಮೋಸ್ಟ್ ಇದ್ದಂಥವ್ರು ಎಲ್ಲರೂ ವಕೀಲರೇ. ಅದ್ರ ಸಲುವಾಗಿ ಇದನ್ನ ಏನಂತಾರ ಲಾಯರ್ಸ್ ಪ್ಯಾರಡೈಸ್ ಅಂತೇಳಿ ಕರೀತಾರೆ. ನೆಕ್ಸ್ಟ್, ಭಾರತವನ್ನ ಒಕ್ಕೂಟಗಳ ರಾಜ್ಯ, ಯೂನಿಯನ್ ಆಫ್ ದಿ ಸ್ಟೇಟ್ಸ್. ನಮ್ಮ ಭಾರತ ಯಾವುದೇ ಒಂದು ಸಿಟಿಯಲ್ಲಿ ಇಲ್ಲ. ನಮ್ಮ ಭಾರತ ಅಂದ್ರ ಒಂದ್ ಸಿಟಿ ಅಲ್ಲ, ಇದು ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ದಿಲ್ಲಿ ಎಲ್ಲಾ ರಾಷ್ಟ್ರಗಳ ಒಕ್ಕೂಟ. ಏನ್ ಹೇಳ್ತಿದಾರ ಅಂದ್ರ ಭಾರತ ಅನ್ನೋದು ರಾಜ್ಯಗಳ ಒಕ್ಕೂಟ ಅಂತ ಹೇಳ್ತಿದಾರ ಅವರು. ನೀವು ಸಪರೇಟ್ ನಮ್ ಕರ್ನಾಟಕ ಅಷ್ಟ ಭಾರತ ಅಂತ ಹೇಳಕ್ ಬರಲ್ಲ. ಎಲ್ಲಾ ರಾಜ್ಯಗಳನ್ನ ಕೂಡಿ ಏನಂತಾರ ಅಂದ್ರ ರಾಜ್ಯಗಳ ಒಕ್ಕೂಟ ಅಂತ ಹೇಳಿ ಕರೀತಾರ. 1976 42ನೇ ತಿದ್ದುಪಡಿಯ ಮೂಲಕ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಮಿನಿ ಸಂವಿಧಾನ, ಇದನ್ನ ಏನಂತಾರಂದ್ರ ಈ ತಿದ್ದುಪಡಿಯನ್ನ ಮಿನಿ ಸಂವಿಧಾನ ಅಂತ ಹೇಳಿ ಕರೀತಾರ. ಮುಂದ್ಗಡೆ ಬರ್ತಾವ ತಿದ್ದುಪಡಿಗಳ ಬಗ್ಗೆ, ಮುಂದ್ಗಡೆ ಹೇಳ್ತೀನಿ. ನೆಕ್ಸ್ಟ್, ಓಕೆ, ಇವತ್ತಿಗೆ ಇಷ್ಟು ಕ್ಲಾಸ್ ಮುಗಿಸೋಣ. ಮುಂದಿಂದು ಕಂಟಿನ್ಯೂ.